Welcome to all teachers who have attended this sessions. Okay. Today, before going to start our session, I want to tell one motivational story. Okay. ಸೊ ನಾನು ಒಂದು ಮೋಟಿವೇಶನಲ್ ಸ್ಟೋರಿಯನ್ನ ಹೇಳಲಿಕ್ಕೆ ಆ ಒಂದು ಸ್ಟೋರಿಯನ್ನ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ನಾನು ಅನ್ಕೋತೀನಿ. ಹೌದಾ? ಹಾಗಾದ್ರೆ ಇವತ್ತಿನ ಒಂದು ಮೋಟಿವೇಶನಲ್ ಸ್ಟೋರಿ ಏನು ಅಂತಂದ್ರೆ ನಾನು ಒಂದು ಸ್ಟೋರಿಯನ್ನ ಕೇಳಿದೆ. ಒಬ್ಬ ಹುಡುಗ ಒಂದು ಬಲೂನ್ ಮಾರೋರ್ ಹತ್ರ ಹೋಗ್ತಾನೆ. ಹೌದಾ? ಆ ಬಲೂನ್ ಮಾರೋರ್ ಹತ್ರ ಹೋಗಿ ಅವನೇನ್ ಮಾಡ್ತಾನ, ಈ ಯೆಲ್ಲೋ ಕಲರ್ ಬಲೂನು ಎಷ್ಟು ಎತ್ತರಕ್ಕೆ ಹಾರಬಹುದು, ಒಂದು ಸುಮಾರು ಎತ್ತರಕ್ಕೆ ಹೋಗ್ತಿತ್ತಿ ಅಂತ ಹೇಳ್ತಾನೆ. ಹಾಗಾದ್ರೆ ಬ್ಲೂ ಕಲರ್ ಬಲೂನ್ ಅದೆಷ್ಟು ದೂರ ಹೋಗ್ತೈತಿ? ಅದು ಹೋಗ್ತೈತಿ. ಆಮೇಲೆ ರೆಡ್ ಕಲರ್ ಬಲೂನ್ ಅದು ಎಷ್ಟು ದೂರ ಹೋಗ್ಬೋದು? ಅದು ಸಮ್ ದೂರ ಹೋಗ್ತೈತಿ. ಅವಾಗ ಅವಂಗ ಬಲೂನ್ ಮಾರೋರಿಗೆ ಸ್ವಲ್ಪ ಸಿಟ್ಟಾದವ. ನಿನಗ್ ಯಾವ ಕಲರ್ ಬೇಕು ಹೇಳು, ನಿನಗ್ ಫಸ್ಟ್ ಯಾವ ಕಲರ್ ಬೇಕು ಎಲ್ಲಾನು ಕೇಳ್ತಾ ಇದ್ದಿ. ಬಟ್ ಬಲೂನು ಹೋಗ್ತೈತೆ ದೂರ, ಯಾವ ಕಲರ್ ಆದ್ರೂ ಹೋಗ್ತೈತೆ, ಡಿಪೆಂಡಿಂಗ್ ಅಪಾನ್ ಕಲರ್ ಮೇಲೆ ಇಲ್ಲ, ಅದ್ರೊಳಗೆ ಇರ್ತಕ್ಕಂತ ಗಾಳಿ ತುಂಬಿರ್ತಕ್ಕಂತ ಒಂದು ಫೋರ್ಸ್ ಮೇಲೆ ಅದು ಅದ್ರದ್ದು ಕೆಪಾಸಿಟಿ ಮೇಲೆ ಅದು ದೂರ ಹೋಗ್ತೈತಿ. ಬಟ್ ಕಲರ್ ಮೇಲೆ ಇಲ್ಲ. ಯಾವ್ದ್ರದ್ದು ಗಾಳಿಯನ್ನ ಕೆಪಾಸಿಟಿ ಅದ್ರದ್ದು ಫೋರ್ಸ್ ಜಾಸ್ತಿ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿ ಅದು ಅದರಷ್ಟು ದೂರ ಹೋಗ್ತೈತಿ. ಹಾಗಾಗಿ ನೀನು ಕಲರ್ ನೋಡಿ ಬಲೂನ್ ಅನ್ನ ತಗೊಳ್ಬೇಡ, ಅದ್ರ ಬದ್ಲಿ ನಿನಗೆ ಯಾವ್ದು ಬೇಕು ಹೇಳು, ನಾನು ಕೊಡ್ತೀನಿ ಅಂತ ಹೇಳಿ. ಅಂದ್ರ ದಿಸ್ ಅ ಮಾರಲ್ ಆಫ್ ದ ಸ್ಟೋರೀಸ್. ಈಗ ನಾವು ಮೇಲೆ ನೋಡಿ ನಮ್ಮ ಡ್ರೆಸ್ಸು ಅಥವಾ ನಾವು ಮಾತಾಡುವಂತ ಆಲ್ಮೋಸ್ಟ್ ಜಡ್ಜ್ ಮಾಡುವಂತ ಬಹಳ ಜನ, ನನ್ನ ಹಿಡ್ಕೊಂಡೇ ಹೇಳ್ತೀನಿ, ಏನ್ ಮಾಡ್ಬಿಡ್ತೇವೆ ಹೇಳ್ರಿ, ಅವ್ರ ಡ್ರೆಸ್ ಗಿಸ್ ಎಲ್ಲ ಚಲೋ ಇದ್ರ ಅವ್ರಿಗೆ ಬಹಳ ನಾಲೆಜ್ ಇರ್ಬೋದು ಅಂತ ಅನ್ಕೋತೀವಿ. ಬಟ್ ಅದು ರಾಂಗ್. ಹೌದಾ? ಈಗ ನೋಡ್ಲಿಕ್ಕೆ ನಾವೀಗ ಸುಧಾಮೂರ್ತಿ ಅವ್ರನ್ನ ತಗೊಂಡ್ರ, ಅವ್ರು ಭಾರಿ ಸಿಂಪಲ್ ಆಗಿ ಏನಂತಾರ, ಅದಕ್ಕೊಂದ್ ಲೈನ್ ಇದೆ, ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಅಂತ ಹೇಳಿ. ಭಾರಿ ಸಿಂಪಲ್ ಆಗಿ ಬದುಕ್ತಾರ, ಬಟ್ ಅವ್ರದ್ದೆಲ್ಲ ಅಚೀವ್ಮೆಂಟ್ಸ್ ಎಲ್ಲ ಹೈ ಇದಾವ. ಹೌದಾ? ಹಾಗಾಗಿ ನಾವು ಒಂದು ಮೇಲ್ನೋಟಕ್ಕೆ ನಮ್ಮ ಒಂದು ವ್ಯಕ್ತಿತ್ವವನ್ನ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಅದೇ ಒಳಗ್ ನಮ್ಮಲ್ಲಿ ಟ್ಯಾಲೆಂಟ್ ಇರ್ತೈತಿ, ಅದನ್ನ ನಾವು ಯಾವ ರೀತಿ ಬೇಕಾದ್ರೂ ಬಳಸ್ಕೋಬಹುದು. ಅದೇ ರೀತಿ ನಮ್ಮಲ್ಲಿ ಆಸ್ ಅ ಸ್ಟೂಡೆಂಟ್ಸ್ ನಿಮ್ಮ ಇದನ್ನ ತಗೋಬೇಕಾದ್ರೆ ನಿಮ್ಮಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇರ್ತೈತಿ. ಡಿಫ್ರೆಂಟ್ ಒಬ್ಬರಲ್ಲಿ ಒಬ್ಬರು ಅಂತಂದ್ರ ಟ್ಯಾಲೆಂಟ್ ಇರ್ತೈತಿ. ಬಟ್ ನೀವೇನ್ ಅನ್ಕೋತೀರಿ, ನಮಗೆಲ್ಲ ಆಗ್ಲಿಕ್ಕಿಲ್ಲ, ಇಂಜಿನಿಯರಿಂಗ್ ಮಾಡ್ರಿ, ನಾವೆಲ್ಲ ಹಳ್ಳಿ ಒಳಗ್ ಹುಟ್ಟಿವ್ರಿ, ನಮಗ್ ಇಂಗ್ಲಿಷ್ ಬಹಳ ಬರಂಗಿಲ್ರಿ, ಹಂಗಾಗಿ ನಾವು ಇಂಜಿನಿಯರಿಂಗ್ ಕಲಿಕ್ ಸಾಧ್ಯ ಇಲ್ಲ, ಮೆಡಿಕಲ್ ಓದ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೇ ಜಸ್ಟ್ ಇಷ್ಟೇ ಓದಿ ಇಷ್ಟೇ ಮುಗಿಸ್ಬಿಡ್ತೇವಿ. ಬಟ್ ಅದು ರಾಂಗ್. ನಮ್ಮಲ್ಲಿ ಬಹಳಷ್ಟು ಎಬಿಲಿಟಿ ಇರ್ತೈತಿ. ಬಟ್ ನಾವ್ ಅದನ್ನ ಏನ್ ಮಾಡ್ಬೇಕು, ಈಗ ಗಾಳಿಗೆ ಬಲೂನ್ ಹಾಕದ ಹಾಗೆ ನಾವ್ ಅದನ್ನ ಪುಷ್ ಅಪ್ ಮಾಡ್ಬೇಕು. ನಮ್ಮಲ್ಲಿರುವಂತ ಟ್ಯಾಲೆಂಟ್ ಅನ್ನ ನಾವು ಯಾವ ರೀತಿ ಅಂದ್ರೆ ಅದನ್ನ ನಮ್ಮ ಹಾರ್ಡ್ ವರ್ಕ್, ಡೆಡಿಕೇಶನ್ ಮುಖಾಂತರ ನಾವ್ ಎಷ್ಟೆಷ್ಟು ಕಠಿಣ ಪರಿಶ್ರಮ ಅಂದ್ರೆ ನೀವ್ ಎಲ್ಲೇ ಹೋಗಿ ಕೂಲಿ ಕೆಲಸ ಅಥವಾ ಹೊಲದಲ್ಲಿ ಮಾಡುವಂತದ್ದಲ್ಲ. ನೀವ್ ಏನ್ ಮಾಡ್ತಾ ಇದ್ದೀರಿ, ಸದ್ಯಕ್ಕೆ ಓದ್ತಾ ಇದ್ದೀರಿ, ಅದನ್ನ ನೀವೇನ್ ಮಾಡ್ಬೇಕು, ಬಹಳ ಶ್ರದ್ಧೆಯಿಂದ ಡೆಡಿಕೇಟೆಡ್ ಆಗಿ ಲಘು ಹೇಳ್ಬೇಕು. ಸ್ಪೆಷಲಿ ನಿಮಗಂತೂ ಹೇಳೋ ಹಾಗಿಲ್ಲ, ಯಾಕಂದ್ರೆ ನೀವು ಆಲ್ರೆಡಿ ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ಲಿ ಇರೋದ್ರಿಂದ ನೀವೆಲ್ಲ ಒಂಥರ ಡಿಸಿಪ್ಲಿನ್ ಲೈಫ್ ಒಳಗೆ ಇರ್ತೀರಿ. ಹೌದಾ? ಇನ್ನು ಮನೆಯಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಆದ್ರೆ ಒಮ್ಮೆ ಹೇಳ್ಬಹುದು, ಹೇಳ್ಲಿಕ್ಕಿಲ್ಲ. ಬಟ್ ರೆಸಿಡೆನ್ಶಿಯಲ್ ಸ್ಕೂಲ್ ಅವ್ರು ಇನ್ ಟೈಮ್ ಒಳಗೆ ಎಬ್ಬಿಸ್ತಿರ್ತಾರ, ಓದಿಸ್ತಿರ್ತಾರ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೂ ಅದೇ ಒಂದು ಹಾರ್ಡ್ ವರ್ಕ್ ಅನ್ನ ನೀವು ಕರೆಕ್ಟ್ ಆಗಿ ಡಿಸಿಪ್ಲಿನ್ ಆಗಿ ಡೆಡಿಕೇಟೆಡ್ ಆಗಿ ಮಾಡಿದ್ರಿ ಅಂದ್ರ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದು ಒಂದಿದು ಮಾರಲ್ ಆಫ್ ದ ಸ್ಟೋರಿ. ಓಕೆ, ಸೊ ಇದು ನಿಮ್ಮ ಒಂದು ಹೇಳ್ಬೇಕನ್ನಿಸ್ತು. ಇದೊಂದು ಮಾರಲ್ ಅಂದ್ರೆ ಒಂದು ಮೋಟಿವೇಶನಲ್ ಸ್ಟೋರಿಯನ್ನ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಎಕ್ಸಸೈಸ್. ಯಾವ್ದು ಹೇಳ್ರಿ? ಎಕ್ಸಸೈಸ್ 3.2. ಹೌದಾ? 3.2. ಸೊ 4.2 ಅದು 3.2 ಅಂತ ಹೇಳ್ತೈತೆ. 4.2 ಅದ್ರೊಳಗೆ ಯಾವ್ದನ್ನ ಹೇಳ್ತಾ ಇದ್ದೆ ನಾನು? ಪೈ ಚಾರ್ಟ್ ಅನ್ನ ಹೇಳ್ತಾ ಇದ್ದೆ. ಹೌದಾ? ಸೊ ಪೈ ಚಾರ್ಟ್ ಅದರ ಅಭ್ಯಾಸವನ್ನ ಮಾಡ್ತಾ ಇದ್ವಿ. ಅದ್ರೊಳಗೆ ಒಂದ್ ಅಥವಾ ಎರಡು ಪ್ರಾಬ್ಲಮ್ ಅನ್ನ ಬಿಡಿಸಿ ನಾನು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂದ್ರೆ ಪ್ರೊಬ್ಯಾಬಿಲಿಟಿ, ಚಾನ್ಸ್ ಅಂಡ್ ಪ್ರೊಬ್ಯಾಬಿಲಿಟಿ. ಹೌದಾ? ಅದೃಷ್ಟ ಮತ್ತು ಸಂಭವನೀಯತೆ ಅನ್ನೋ ಒಂದು ಟಾಪಿಕ್ ಅನ್ನ ನೋಡೋಣ. ಇದೇ ಒಂದು ಡಾಟಾ ಹ್ಯಾಂಡ್ಲಿಂಗ್ ಅನ್ನೋ ಪಾಠದೊಳಗೆ ಆ ಟಾಪಿಕ್ ಅನ್ನ ನೋಡೋಣ ಅಂತ. ಹಾಗಾದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕೀಗ? ಈಗ ಸ್ಟಾರ್ಟ್ ಮಾಡೋಣ. ಡಾಟಾ ಹ್ಯಾಂಡ್ಲಿಂಗ್. ಹೌದಾ? ಡಾಟಾ ಹ್ಯಾಂಡ್ಲಿಂಗ್ ಕರೆಕ್ಟ್. ಸೊ ಇದ್ರೊಳಗೆ ನಾನು ಏನ್ ಮಾಡಿದ್ದೆ, ಆ ಎಕ್ಸಸೈಸ್ ಒಳಗ ಸೆಕೆಂಡ್ ಮೇನ್ ಅನ್ನ ಹೇಳ್ತಾ ಇದ್ದೆ. ಹೌದಾ? ಸೆಕೆಂಡ್ ಮೇನ್ ಏನಿದೆ, ಒಂದ್ಸಲ ಕ್ವಶನ್ ಓದ್ತೀನಿ ನೋಡ್ರಿ.
ಅದೊಂದು ನಾನು ಮುಗಿಸಿ ನಿಮ್ಗೆ ಆಮೇಲೆ ಏನ್ ಮಾಡ್ತೀನಿ ನೆಕ್ಸ್ಟ್ ಇದಕ್ಕೆ ಹೋಗ್ತೀನಿ. ಹೌದಾ, ಒಂದ್ ಸೆಕೆಂಡ್ ಓದ್ತಾ ಇದ್ದೀನಿ. ಹಾ, ಇಲ್ಲ ನೋಡಿದ್ರಿ, ಕ್ವಶನ್ ಓದ್ತೇನೆ ನೋಡ್ರಿ. ಫಸ್ಟ್ ಇಲ್ಲೇ ಸೆಕೆಂಡ್ ಕ್ವಶನ್ ಇದು. ಹೌದಾ, ಸೆಕೆಂಡ್ ಕ್ವಶನ್ ಈಸ್, ಹೌದಾ, ಏನಾಗಿದೆ, ಗ್ರೂಪ್ ಆಫ್, ಇದು ಯಾವ್ದಿದು, ಎಕ್ಸಸೈಸ್ 4. ಎಕ್ಸಸೈಸ್ 4.1, ರೈಟ್. ಸೊ ಇದ್ರೊಳಗೆ ನಮ್ಗೆ ಏನಾಗಿತ್ತು ಹೇಳ್ರಿ, ಫಸ್ಟ್ ಕ್ವಶನ್ ಅನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೇನೆ. ಈಗ ನಾವು ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಸೆಕೆಂಡ್ ಕ್ವಶನ್ ಟು ಸಾಲ್ವ್. ಓಕೆ, ಸೊ ಸೆಕೆಂಡ್ ಕ್ವಶನ್ ಏನಿದೆ, a group of 360 peoples were asked to vote for their favorite season from the 3 season, ರೇನಿ, ವಿಂಟರ್ ಅಂಡ್ ಸಮರ್. ಹೌದಾ, ಅಲ್ಲಿ ಏನಾಗಿದೆ, ಒಂದು 360 ಅಂದ್ರ 360 ಜನರ ಒಂದು ಸಮೀಕ್ಷೆಯನ್ನ ಸರ್ವೆ ಮಾಡಿದ್ರು. ಅದ್ರೊಳಗೆ ಸರ್ವೆ ಮಾಡಿದ್ರೊಳಗ ಯಾವ ಜನಕ್ಕ ಎಷ್ಟು ಜನಕ್ಕ ಅಂದ್ರ ಮಳೆಗಾಲ ಇಷ್ಟ, ಚಳಿಗಾಲ ಇಷ್ಟ ಅಥವಾ ಬೇಸಿಗೆಗಾಲ ಇಷ್ಟ ಅನ್ನೋದನ್ನ ಅವ್ರು ಏನ್ ಮಾಡಿದಾರ, ಚಾರ್ಟ್ ಅನ್ನ ರೆಡಿ ಮಾಡಿದಾರೆ. ಹೌದಾ, ಅದನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕು, ಇವತ್ತ ಪೈ ಚಾರ್ಟ್ ಅನ್ನ ಹಾಕ್ಬೇಕು. ಓಕೆ, ಸೊ ಪೈ ಚಾರ್ಟ್ ನಾನು ಫಸ್ಟ್ ಅಲ್ಲಿ ಏನಿದೆ ಇದನ್ನ ಏನ್ ಬರೀತೇನೆ ನೋಡ್ರಿ, ಡಾಟಾಗಳನ್ನ ಫಸ್ಟ್ ಇಲ್ಲಿ ಬರ್ಕೊಂಡ್ ಬಿಡ್ತೇನೆ, ಅಂದ್ರೆ ನಿಮಗೆ ಈಸಿ ಆಗ್ತೈತಿ ಹೇಳಲಿಕ್ಕೆ. ಹೌದಾ, ಸೊ ಫಸ್ಟ್ ಒನ್ ಏನಿದೆ, ಫಸ್ಟ್ ಚಾರ್ಟ್ ಏನಿದೆ, ಹಾ, ಸೀಸನ್ ಅಂತ ಇದೆ. ಹೌದಾ, ಸೀಸನ್, ಸೀಸನ್, ಓಕೆ, ಸೀಸನ್, ಸೀಸನ್. ನೆಕ್ಸ್ಟ್ ಏನಿದೆ, ಮತಗಳ ಸಂಖ್ಯೆ, ನಂಬರ್ ಆಫ್ ವೋಟ್. ಹೌದಾ, ನಂಬರ್ ಆಫ್ ವೋಟ್. ನಾ ಒಂದು ರಫ್ ಡೈಗ್ರಾಮ್ ಅನ್ನ ಹಾಕ್ತಾ ಇದ್ದೀನಿ. ಹೌದಾ, ಸೊ ಅಲ್ಲಿ ಏನಾಗಿದೆ, ಬೇಸಿಗೆ ಅಂದ್ರ ಸಮರ್ ಅಂತ ಇದೆ. ನಾನು ಎಸ್ ಅಂತ ಅಷ್ಟ ಬರೀತೆ ನೋಡ್ರಿ, ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಇದೆ, ನೀವು ನೋಡ್ಬಹುದು. ಹೌದಾ, ಸಮರ್ ಅಂತ ಇದೆ, ಆಮೇಲೆ ರೇನಿ ಸೀಸನ್ ಅಂತ ಇದೆ, ರೈಟ್. ಅದಾದ್ಮೇಲೆ ಯಾವ್ದಿದೆ, ವಿಂಟರ್ ಅಂತ ಇದೆ. ವಿಂಟರ್ ಮೀನ್ಸ್ ಚಳಿಗಾಲ ಅಂತ ಇದೆ. ಹೌದಾ, ಹಾಗಾದ್ರೆ ಈಗ ಎಷ್ಟೋ ಜನಕ್ಕ ಸಮರ್ ಅಂದ್ರ ಬೇಸಿಗೆ ಕಾಲ 90 ಜನಕ್ಕೆ ಇಷ್ಟ ಅಂತ ಹೇಳಿದಾರೆ. ಹೌದಾ, 90 ಜನ ಅಂದ್ರ 360 ಪೀಪಲ್ಸ್ ಗಳನ್ನ ಸರ್ವೆ ಮಾಡಿದಾಗ ಅವ್ರಿಗೆ 90 ಮೆಂಬರ್ಸ್ ಏನಾಗಿದೆ, ಬೇಸಿಗೆ ಕಾಲವನ್ನ, ದೀಸ್ ಪೀಪಲ್ಸ್ ಆರ್ ಲೈಕ್ಡ್ ಓನ್ಲಿ ಸಮ್ಮರ್ ಸೀಸನ್. ಓಕೆ, ನೆಕ್ಸ್ಟ್ ರೇನಿ ಸೀಸನ್ ಅನ್ನ 120 ಜನ, ಹೌದಾ, 120 ಪೀಪಲ್ ಏನ್ ಮಾಡಿದಾರು, ಲೈಕ್ ಮಾಡಿದಾರು. ಆಮೇಲೆ ಚಳಿಗಾಲವನ್ನ 150 ಮೆಂಬರ್ಸ್, ಓಕೆ, 150 ಪೀಪಲ್ಸ್ ಏನ್ ಮಾಡಿದಾರು, ಸೆಲೆಕ್ಟ್ ಮಾಡಿದಾರೆ. ಹೌದಾ, ಇವಾಗಂತೂ ಮಳೆ ನೋಡಿದ್ರ ಯಾವಾಗ ಬಿಟ್ಟಿತ್ತು ಅಂತ ಅನಿಸ್ತಾ ಇರ್ಬೋದು. ಹೌದಾ, ಅಷ್ಟು ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಹೌದಾ, ಸೊ ಹಾಗಾಗಿ ಅಷ್ಟಿದ್ರು ಅಲ್ಲಿ ಏನಾಗಿದೆ, 120 ಪೀಪಲ್ಸ್ ಏನ್ ಮಾಡಿದಾರು, ನಮಗ ರೇನಿ ಸೀಸನ್ ಇಷ್ಟ ಅಂತ ವೋಟ್ ಮಾಡಿದಾರು. 90 ಪೀಪಲ್ ಏನ್ ಮಾಡಿದಾರು, ಸಮರ್. ಆಮೇಲೆ ವಿಂಟರ್ ಗೆ ಎಷ್ಟು ಮಾಡಿದಾರು, 150. ಇದನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕೀಗ, ಪೈ ಚಾರ್ಟ್ ಅನ್ನ ಹಾಕ್ಬೇಕು. ಸೊ ಬಿಫೋರ್ ವಿ ಆರ್ ಕ್ರಿಯೇಟ್ ಅ ಪೈ ಚಾರ್ಟ್, ವಿ ಹ್ಯಾವ್ ಟು ಕನ್ವರ್ಟ್ ದೀಸ್ ಡಾಟಾ ಇಂಟು ಆಂಗಲ್ ಫಾರ್ಮ್ ಆರ್ ಡಿಗ್ರಿ ಫಾರ್ಮ್. ಹೌದಾ, ಈಗ ಇದನ್ನ ಏನ್ ಮಾಡ್ಬೇಕು, ನಾವು ಡಿಗ್ರಿ ಒಳಗೆ ಇದನ್ನ ಕನ್ವರ್ಟ್ ಮಾಡ್ಬೇಕು. ಹೌದಾ, ಇಲ್ಲಿ ಕನ್ವರ್ಟ್ ಮಾಡ್ತೇನೆ ನೋಡ್ರಿ, ನಾನು ಯಾವ ರೀತಿ ಕನ್ವರ್ಟ್ ಮಾಡ್ತೇನೆ ಅಂತ ಹೇಳಿ. ಹೌದಾ, ಇದು ಒಂದು ಎಕ್ಸಾಂಪಲ್ ಅನ್ನ ತೋರಿಸ್ತೀನಿ. ಇದರ ಜೊತೆಗೆ ಇದು ಎಕ್ಸಸೈಸ್ 4.1 ನಮಗ ಕಂಪ್ಲೀಟ್ ಆಗ್ತಿತ್ತು. ಇನ್ನು ಒಂದಿಷ್ಟು ಪ್ರಾಬ್ಲಮ್ಸ್ ಅದಾವು, ಅವ್ನು ನೀವೇ ಸಾಲ್ವ್ ಮಾಡ್ರಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಓಕೆ, ಡೋಂಟ್ ವರಿ. ಸೊ ಈಗ ಏನ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಇವನ್ನೆಲ್ಲವನ್ನ ಆಡ್ ಮಾಡ್ಬೇಕು, ರೈಟ್. ಸೊ ಎಷ್ಟಾಗಿದೆ ನೋಡ್ರಿ, 0. ಹೌದಾ, ಇಲ್ಲೇ ನೋಡ್ರಿ, 9 + 2 11, 11 + 5 is 16, ರೈಟ್. 113. ಹೌದಾ, 360 ಆಯ್ತು. ಓಕೆ, ಸೊ ನಾ ಇದನ್ನ ಏನ್ ಮಾಡ್ಬೇಕು, ಆಂಗಲ್ ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಹೌದಾ, ಯಾಕಂದ್ರ ಅಲ್ಲಿ ಏನ್ ಮಾಡ್ಬೇಕು, ಡ್ರಾ ಪೈ ಚಾರ್ಟ್. ಹೌದಾ, ಪೈ ಚಾರ್ಟ್ ಅನ್ನ ನಾನು ಕ್ರಿಯೇಟ್ ಮಾಡ್ಲಿಕ್ಕೆ. ಸೊ ಈಗ ಏನ್ ಮಾಡ್ತೀನಿ ನೋಡ್ರಿ, ನಾನು ಯಾವ ರೀತಿ ಅಂದ್ರ ಈ 19 ಇಲ್ಲಿ ಬರ್ಕೋತೀನಿ. ಹೌದಾ, ಡಿವೈಡೆಡ್ ಬೈ ಟೋಟಲ್ ಎಷ್ಟಿದೆ ಅದನ್ನ ಇಲ್ಲಿ ಬರ್ಕೊಂಡೆ. ಹೌದಾ, ಟೋಟಲ್ ಎಷ್ಟು ಮೆಂಬರ್ಸ್ ಇದಾರು, ಅದ್ರ ಜೊತೆಗೆ ಸಮರ್ ಸೀಸನ್ ಅನ್ನ ಲೈಕ್ ಮಾಡಿದಿರ್ತಕ್ಕಂತ ಜನ ಎಷ್ಟಿದಾರು, 90 ಇದಾರು. ಇದನ್ನ ನಾನು ಏನ್ ಮಾಡ್ಬೇಕೀಗ, 360 ಅಂದ್ರೆ ಆಂಗಲ್ ಗೆ ಕನ್ವರ್ಟ್ ಮಾಡೋದ್ರಿಂದ ವಿ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 360 ಡಿಗ್ರಿ, ರೈಟ್. ಓಕೆ, ಸೊ 360 ಡಿಗ್ರಿ ಆಟೋಮೆಟಿಕ್ಲಿ ಭಾರಿ ಈಸಿ ಸ್ಟೆಪ್ ಬಂತು. 360 360 ಇಸ್ ಕ್ಯಾನ್ಸಲ್. ಎಷ್ಟು ಬಂತು,
90 ಡಿಗ್ರಿ ಬಂತು. ಹೌದಾ? ಎಲ್ಲ ಟೈಮ್ ಒಳಗೂ ಹಿಂಗೆ ಬರುವುದಿಲ್ಲ, ಇಲ್ಲೇ 360 ಇರೋದ್ರಿಂದ ಹಿಂಗ್ ಬಂತು. ಹೌದಾ? ಹಾಗಾಗಿ ಇದೆಷ್ಟು ಬಂತು? 90 ಡಿಗ್ರಿ. ಓನ್ಲಿ 90 ಅಲ್ಲ. ಹೌದಾ? ಅಲ್ಲೇನಾಗಿತ್ತು? 90 ಡಿಗ್ರಿ ಅಂತ ಬಂತು. ಅದೇ ರೀತಿ 120 ಡಿವೈಡೆಡ್ ಬೈ 360. This 120 belongs to rainy season. Okay. So 120 into 360 ಗೆ multiply ಮಾಡಬೇಕು. Again 360 cancel, 120. Right? ಆಮೇಲೆ 150 divided by 360 ಅಂತ ಇದೆ. ಹೌದಾ? ಇದನ್ನು ಕೂಡ ನಾವು multiply with 360. Okay. 360 cancel. So 150 is the answer. Okay. So 120, right? ಆಮೇಲೆ 150 ಅಂತ ಬಂತು. ಓಕೆ, 150 ಡಿಗ್ರಿ. ಈಗ ಏನ್ ಮಾಡ್ಬೇಕು ನಾವು? ಪೈ ಚಾರ್ಟ್ ಅನ್ನ ನಾನು ಹಾಗೆ ಒಂದು ರಫ್ ಪೈ ಚಾರ್ಟ್ ಅನ್ನ ಹಾಕ್ತೀನಿ. ಓಕೆ, ಸೊ ನಿಮ್ಗೆ ಯೂಸ್ವಲಿ ಏನಾಗಿರ್ತೈತಿ, ಪೈ ಚಾರ್ಟ್ ಮೇಲೆ ಕ್ವಶನ್ ಅನ್ನ ಕೇಳ್ತಾ ಇರ್ತಾರೋ, ಕ್ರಿಯೇಟ್ ಮಾಡುವಂತದ್ದೇನು ಇಲ್ಲ. ಹೌದಾ? ಹಾಗಾಗಿ ನಾನು ಒಂದು ರಫ್ ಅನ್ನ ಹಾಕ್ತೇನೆ ನೋಡ್ರಿ. ಒಂದು ಪೈ ಚಾರ್ಟ್ ಮೀನ್ಸ್ ಸರ್ಕಲ್ ಚಾರ್ಟ್. ಓಕೆ, ನಾವೇನ್ ಮಾಡ್ಬೇಕು? ಫಸ್ಟ್ ನಾವೇನ್ ಮಾಡ್ಬೇಕು? ಸರ್ಕಲ್ ಅನ್ನ ಹಾಕ್ಬೇಕು. ರೈಟ್? ಸೊ ಇಲ್ಲಿ ಏನ್ ಮಾಡ್ತೇನೆ ನಾನು? ಒಂದು ಸಾದಾ ಲೈನ್ ಅನ್ನ ಹಾಕ್ತೇನೆ. ಓಕೆ, ಸೊ ಇಲ್ಲಿ ನಾನು ಪ್ರೊಟ್ರಾಕ್ಟರ್ ಅನ್ನ ಇಟ್ಟು ಎಕ್ಸಾಕ್ಟ್ 90 ಡಿಗ್ರಿ ಇಲ್ಲಿ ಬರ್ತೈತಲ್ಲ, ಕರೆಕ್ಟ್ 90 ಡಿಗ್ರಿ ಇಲ್ಲಿ ಬರ್ತೈತಿ. ಆಮೇಲೆ ಇದೊಂದೇನಾಯ್ತು? ಸಮರ್ ಸೀಸನ್ ಗೆ ಆಯ್ತು. ರೈಟ್? ಈ 90 ಡಿಗ್ರಿ ಇದ್ರ ಮೇಲೆ ಪ್ರೊಟ್ರಾಕ್ಟರ್ ಅನ್ನ ಇಟ್ಟು ನಾನು ಎಷ್ಟನ್ನ ಅಳತೆ ಮಾಡ್ಬೇಕು? 120. ಇಲ್ಲಿ 90 ಆದ್ಮೇಲೆ 100 ಅಂದ್ರೆ 120 ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಬರ್ತೈತಿ. ನಾ ಒಂದ್ ಹಂಗ ರಫ್ ಡೈಗ್ರಾಮ್ ಅನ್ನ ಹಾಕ್ತಾ ಇದೀನಿ. ಇದು ಯಾವ್ದಕ್ ಬರ್ತೈತಿ? ರೇನಿ ಸೀಸನ್ ಗೆ ಬರ್ತೈತಿ. ಇನ್ನು ಉಳಿದಿರ್ತಕ್ಕಂಥದ್ದು ಯಾವ್ದು ಹೇಳ್ರಿ? ವಿಂಟರ್ ಸೀಸನ್, ದಟ್ ಈಸ್ 150 ಡಿಗ್ರಿ. ಓಕೆ, ಹೌದಾ? ಇದು ನಮ್ಮ ಒಂದು ಪೈ ಚಾರ್ಟ್ ಅಥವಾ ಸರ್ಕಲ್ ಗ್ರಾಫ್ ಅಂತ ನಾವು ಹೇಳ್ಬೋದು. ಇದು ಏನಾಯ್ತು? ಈ ರೀತಿ ನಾವು ಒಂದು ರಫ್ ಸರ್ಕಲ್ ಗ್ರಾಫ್ ಅನ್ನ ಹಾಕ್ಬೋದು ಯೂಸಿಂಗ್ ದಿಸ್ ಡಾಟಾ. ಹೌದಾ? ಫಸ್ಟ್ ನಾವೇನ್ ಮಾಡ್ಬೇಕು? ಆ ಡಾಟಾಗಳನ್ನ ಇನ್ ಟರ್ಮ್ಸ್ ಆಫ್ ಆಂಗಲ್ಸ್ ಗೆ ಕನ್ವರ್ಟ್ ಮಾಡ್ಬೇಕು. ದಟ್ ಈಸ್ ಡಿಗ್ರಿ ಫಾರ್ಮ್ ಒಳಗ ಅದನ್ನ ಕನ್ವರ್ಟ್ ಮಾಡಿ ನಾವು ಆಮೇಲೆ ಇದನ್ನ ಹಾಕ್ಲಿಕ್ಕೆ ಬರ್ತೈತಿ. ಹಾಗೆ ನಾವು ಈಗ ಬಾರ್ ಗ್ರಾಫ್, ಡಬಲ್ ಬಾರ್ ಗ್ರಾಫ್ ಒಳಗೆ ಏನ್ ಹಾಕ್ತಿವಲ್ಲ, ಆ ರೀತಿ ನಮ್ಗೆ ಇದನ್ನ ಡೈರೆಕ್ಟ್ ಆಗಿ ಹಾಕ್ಲಿಕ್ಕೆ ಬರುದಿಲ್ಲ. ಓಕೆ, ಸೊ ಇಲ್ಲಿಗೆ ಏನಾಯ್ತದು? ಎಕ್ಸರ್ಸೈಸ್ 4.1 ಅನ್ನ ಕಂಪ್ಲೀಟ್ ಮಾಡಿದ್ರೆ ಇದ್ರಾಗ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಗಳದಾವು, ಅವನ್ನ ನೀವ ಮಾಡ್ರಿ. ಇನ್ ಕೇಸ್ ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೇನೆ. ಓಕೆ, ಸೊ ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ ಟಾಪಿಕ್. ಟಾಪಿಕ್ ಮೀನ್ಸ್ ದಿಸ್ ಡಾಟಾ ಹ್ಯಾಂಡ್ಲಿಂಗ್ ಟಾಪಿಕ್ ಒಳಗ ನಮಗ್ ಮತ್ತೊಂದು ಹೊಸ ಟಾಪಿಕ್ ಅದ್ರೊಳಗೆ ಏನಾಗಿದೆ ಅಂದ್ರ ಚಾನ್ಸ್ ಅಂಡ್ ಪ್ರೊಬ್ಯಾಬಿಲಿಟಿ ಅಂತ ಇದೆ. ಚಾನ್ಸ್ ಅಂಡ್ ಪ್ರೊಬ್ಯಾಬಿಲಿಟಿ. ಚಾನ್ಸ್ ಮೀನ್ಸ್ ಅದೃಷ್ಟ, ಆಮೇಲೆ ಪ್ರೊಬ್ಯಾಬಿಲಿಟಿ ಅಂದ್ರ ಸಂಭವನೀಯತೆ. ಹೌದಾ? ಇಲ್ಲೇನಾಗಿದೆ? ಚಾನ್ಸ್ ಅಂಡ್ ಪ್ರೊಬ್ಯಾಬಿಲಿಟಿ. ಚಾನ್ಸ್ ಅಂಡ್ ಪ್ರೊಬ್ಯಾಬಿಲಿಟಿ. ಹೌದಾ? ಪ್ರೊಬ್ಯಾಬಿಲಿಟಿ. ರೈಟ್? ಪ್ರೊಬ್ಯಾಬಿಲಿಟಿ. ಚಾನ್ಸ್ ಅಂಡ್ ಪ್ರೊಬ್ಯಾಬಿಲಿಟಿ, ಅದೃಷ್ಟ ಮತ್ತು ಸಂಭವನೀಯತೆ. ಹೌದಾ? ಸೊ ನಾನು ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನ ಕೊಡ್ತೀನಿ ನೋಡ್ರಿ. ಇಲ್ಲಿ ಏನಾಗಿದೆ ಒಂದ್ ಸ್ವಲ್ಪ ನೋಡ್ರಿ, ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿರ್ತಕ್ಕಂಥವ ಎಕ್ಸಾಂಪಲ್ಸ್ ನೋಡ್ರಿ. Sometime it happens that during a rainy season you carry a raincoat every day and it does not rain for many days. However, by chance one day you forget the take raincoat and it rains heavily on that day. ಹೌದಾ? ಅಂದ್ರೆ ಏನಾಗತ್ತ, ನೀವು ಈಗ ಮಳೆಗಾಲ ಇರೋದ್ರಿಂದ ಡೈಲಿ ಒಬ್ಬೊಬ್ರು ಏನ್ ಮಾಡ್ಬೋದು? ರೈನ್ ಕೋಟ್ ಒಯ್ತೀರಿ, ಒಬ್ಬೊಬ್ರು ಛತ್ರಿ ಒಯ್ತೀರಿ, ಅಂಬ್ರೆಲಾ ತಗೊಂಡ್ ಹೋಗಿರ್ತೀರಿ. ಹೌದಾ? ಸೊ ನೀವ್ ಏನ್ ಮಾಡ್ತೀರಿ? ಮಳೆಗಾಲಪ್ಪ ಸೇಫ್ಟಿ ಪರ್ಪಸ್ ಅಂತ ಹೇಳಿ ನೀವೇನ್ ಮಾಡ್ತೀರಿ? ಡೈಲಿ ಅದನ್ನ ಛತ್ರಿ ಅಥವಾ ನಿಮ್ಮ ರೈನ್ ಕೋಟ್ ಅನ್ನ ಬ್ಯಾಗ್ ಒಳಗ್ ತಗೊಂಡ್ ಹೋಗ್ತಾ ಇರ್ತೀರಿ. ಡೈಲಿ ಒಂದು 10 days 15 days ತಗೊಂಡ್ ಹೋಗ್ತೀರಿ. ಬಟ್ ಅವಾಗ ಮಳಿನ ಬರಂಗಿಲ್ಲ. ಹೌದಾ? ಅದಾದ್ಮೇಲೆ ನಿಮ್ಗೆ ಏನಾಗ್ಬಿಡ್ತೈತಿ? ಸುಮ್ನೆ ನಮಗ್ ಬ್ಯಾಗಿಗೆಲ್ಲ ಭಾರ ಅಲ್ಲ, ಹಾಗಾಗಿ ಇದನ್ನ ಬಿಟ್ಟು ಹೋಗ್ಬಿಡ್ತೇನೆ, ಇವತ್ ಮಳಿ ಬರಂಗೇ ಇಲ್ಲ ಅಂತ ಹೇಳಿ ಹೋಗ್ಬಿಡ್ತೀರಿ. ಬಟ್ ಅವತ್ತೇನ್ ಮಾಡ್ಬಿಡ್ತೈತಿ ಹೇಳ್ರಿ? ಹೆವಿ ರೇನ್ ಬಂದ್ಬಿಡ್ತೈತಿ. ನನಗ ಐ ಥಿಂಕ್ ನೀವೆಲ್ಲರೂ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು ಅನಿಸ್ತೈತಿ. ಯಾವಾಗ ನೀವು ಛತ್ರಿ ಅಥವಾ ರೈನ್ ಕೋಟ್ ಅನ್ನ ಓದಿರ್ತೀರಿ, ಅವಾಗ ಮಳಿ ಬರಂಗಿಲ್ಲ. ಇನ್ ಕೇಸ್ ಅದನ್ನ ಯಾವಾಗ ಬಿಟ್ಟು ಹೋಗ್ತೀರಿ, ಅವಾಗ ಏನಾಗತ್? ನಿಮಗ ಮಳೆ ಬರುವಂತ, ಹೆವಿ ಮಳಿ ಬರುವಂತಹ ಚಾನ್ಸ್ ಇರ್ತೈತಿ. ಹೌದಾ? ಬೇಕೋತಿರ್ತೀವಿ. ದಿನಾ ತರ್ತಿದ್ದೆ, ಇವತ್ ಮಳಿ ಬರ್ತಿದ್ದಿಲ್ಲ, ಇವತ್ ತಂದಿಲ್ಲ, ಇವತ್ತ ಸಡನ್ ಆಗಿ ಮಳೆ ಬರ್ತಾ ಇದೆ ಅಂತ ಹೇಳಿ ನೀವು ಮಳೆಯನ್ನ ಬೇಯ್ಕೊಳ್ಳುವಂತಹ
ಪರಿಸ್ಥಿತಿ ಇದೆ. ಹೌದಾ? ಆಮೇಲೆ ಸೆಕೆಂಡ್ ಒನ್, sometimes it so happens that a student prepare 4 chapter out of 5 very well for a test, but a major question is asked from the chapter that she left unprepared. ಅಂದ್ರ ಸಮ್ ಟೈಮ್ ಏನಾಗಿರ್ತೈತಿ, ಈಗ ನಿಮ್ಮ ಒಂದು ಟೆಸ್ಟ್ ಇದೆ ಅಂತ ತಿಳ್ಕೊರಿ. ಅವಾಗ ನಿಮ್ಮ ಟೀಚರ್ಸ್ ಏನ್ ಮಾಡಿರ್ತಾರೆ, ಈ ಒಂದು 5 ಚಾಪ್ಟರ್ ಅನ್ನ ಪ್ರಿಪೇರ್ ಆಗಿ ಬರ್ರಿ, ನಾನು ಅದರಲ್ಲಿನ ನಿಮ್ಗೆ ಏನ್ ಮಾಡ್ತೀನಿ, ಕ್ವಶನ್ ಅನ್ನ ಕೇಳ್ತೀನಿ ಅಂತ ಹೇಳಿರ್ತೀನಿ. ಬಟ್ ನಿಮ್ಗೆ ಏನಾಗಿರ್ತೈತಿ, ಎಲ್ಲವನ್ನ ಓದ್ಲಿಕ್ಕೆ ಒಮ್ಮೊಮ್ಮೆ ಸಾಧ್ಯ ಆಗ್ತಿರೋದಿಲ್ಲ. ಹೌದಾ? ಹಂಗಾಗಿ ನೀವೇನ್ ಮಾಡ್ಬಿಡ್ತೀರಿ, 4 ಚಾಪ್ಟರ್ ಅನ್ನ ಓದಿರ್ತೀರಿ, ಇನ್ನೊಂದ್ ಚಾಪ್ಟರ್ ಅನ್ನ ಬಿಟ್ಬಿಟ್ಟಿರ್ತೀರಿ. ಹೌದಾ? ಅವಾಗ ಏನ್ ಮಾಡ್ಬಿಡ್ತಾರ, ನಾನು 4 ಚಾಪ್ಟರ್ ಪರ್ಫೆಕ್ಟ್ ಇದ್ದೀನಿ, ಹಾಗಾಗಿ 5ನೇದ್ರೊಳಗೆ ಏನು ಅಷ್ಟು ಕೇಳಲಿಕ್ಕಿಲ್ಲ, ಹಾಗಾಗಿ ಇಷ್ಟ್ರೊಳಗೆ ನನಗೆ ಕೇಳ್ತಾರ, ನಾನು ಈಸಿಲಿ ಟೆಸ್ಟ್ ಅನ್ನ ಬರೀಬಹುದು ಅನ್ನುವಂತ ಕಲ್ಪನೆ ಇರ್ತೈತಿ. ಬಟ್ ಅದ ನಿಮ್ಮ ಬ್ಯಾಡ್ ಲಕ್ ಇರ್ಬೋದು ಅಥವಾ ಏನಂತ ಹೇಳ್ಬೋದು, ಸಡನ್ ಆಗಿ ಏನ್ ಮಾಡ್ಬಿಡ್ತಾರ, ಬಹಳಷ್ಟು ಕ್ವಶನ್ ನೀವ್ ಯಾವ್ದನ್ನ ಬಿಟ್ಟಿರ್ತೀರಲ್ಲ ಅದೇ ಕ್ವಶನ್ ಮೇಲೆ, ಅದೇ ಚಾಪ್ಟರ್ ಮೇಲೆ ನಿಮ್ಗೆ ಸಾಕಷ್ಟು ಕ್ವಶನ್ಸ್ ಗಳು ಬಂದ್ಬಿಡ್ತಾವ. ಹೌದಾ? ಅದಕ್ಕೆ ಇದೇನಾಗಿದೆ, ಚಾನ್ಸ್ ಅಂದ್ರ ಅಲ್ಲಿ ಏನಾಗಿದೆ, ನಾನು ಇದನ್ನ ಹೇಳೋದು ಏನಂದ್ರ ಅದೃಷ್ಟ ಅಂತ. ಇವೆಲ್ಲ ನಮ್ಗೆ ಏನಾಗ್ಬಿಡ್ತಾವು, ಸಡನ್ ಆಗಿ ನಮ್ಗೆ ಹಿಂಗೆ ನಮ್ಗೆ ಯಾವ ತರ ಬೇಕು ಅದೇ ತರ ಲೈಫ್ ಅನ್ನ ನಾವು ಲೀಡ್ ಮಾಡ್ಲಿಕ್ಕೆ ಆಗ್ತಿರುದಿಲ್ಲ. ಪ್ರಯತ್ನ ಮಾಡುವಷ್ಟು ಮಾಡೋದು, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅದು ನಮಗ ಸಿಗ್ಬಹುದು ಅಥವಾ ಸಿಗ್ಲಿಕ್ಕಿಲ್ಲ. ಅಥವಾ ಅದಕ್ಕ ಕರೆಕ್ಟ್ ವರ್ಡ್ ಅಂದ್ರೆ ಏನ್ ಹೇಳ್ರಿ, ಮೇ ಆರ್ ಮೇ ನಾಟ್ ಬಿ, ಅಂದ್ರ ಆಗಬಹುದು ಅಥವಾ ಆಗ್ಲಿಕ್ಕಿಲ್ಲ ಅನ್ನುವಂಥ ಒಂದು. ಈಗ ನಾವ್ ಏನೋ ನಾನ್ ನಿನ್ನೆ ಅನ್ಕೋತಿರ್ತೇನೆ, ನಾಳೆ 8th ಕ್ಲಾಸಿಗೆ ತಗೋತೀನಿ ಕ್ಲಾಸ್ ಅಂತೇಳಿ, ಬಟ್ ನನಗದ ಕಾನ್ಫಿಡೆಂಟ್ ಇರ್ತೇತೇನೋ, ಇನ್ನೂ ನಾನು ತಗೊಂಡು ಅದನ್ನ ಪೂರ್ತಿ ಕಂಪ್ಲೀಟ್ ಸೆಷನ್ ಅನ್ನ ಕಂಪ್ಲೀಟ್ ಮಾಡೋವರೆಗೂ ನನಗದು ಏನಂತಾರೆ, ಗ್ಯಾರಂಟಿ ಇರುವುದಿಲ್ಲ. ಯಾಕಂದ್ರೆ ಅಲ್ಲಿ ಏನಾದ್ರೂ ಆಗ್ಬೋದಲ್ಲ, ಏನಾದ್ರೂ ಆಗ್ಬಹುದು. ಹೌದಾ? ಹಾಗಾಗಿ ನಮ್ಗೆ ಅದನ್ನ ತಗೊಂಡು ಮುಗಿಸುವವರೆಗೂ ನಾವ್ ಅದ್ರ ಬಗ್ಗೆ ಯಾವುದೇ ಗ್ಯಾರಂಟಿಯನ್ನ ಹೇಳೋದಿಲ್ಲ. ಅದೇ ರೀತಿ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರ, ನೀವು ಟೆಸ್ಟ್ ಇಲ್ಲ, ನಾನು ಈಗ 8th ಸ್ಟ್ಯಾಂಡರ್ಡಿಗೆ 80 ಮೇಲ್ ಮಾಡ್ತೀನಿ ಅಂತೀರಿ, ಬಟ್ ಅದ್ ಬರ್ತೈತಿಲ್ಲೋ ಅಟ್ ದ ಎಂಡ್ ಆಫ್ ದ ಇಯರ್ ನಮಗ್ ಗೊತ್ತಾಗ್ತೈತಿ. ಹೌದಾ? ಅಂದ್ರೆ ನಾವ್ ಯಾವ್ದನ್ನು ಇವೆಲ್ಲ ಏನಾಗ್ತಾವ, ಅನ್ಪ್ರಿಡಿಕ್ಟಬಲ್, ಅಂದ್ರೆ ನಮ್ಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಕ್ಕೂ ಆಗುದಿಲ್ಲ. ಯಾಕಂದ್ರೆ ಅದು ಎಲ್ಲ ಇದಕ್ಕೆ ಮೇನ್ ಹೆಸರು ಈಗ ಚಾನ್ಸ್ ಅಥವಾ ಅದೃಷ್ಟ ಅಂತ. ಚಾನ್ಸ್ ಅಂದ್ರೆ ಎಕ್ಸಾಕ್ಟ್ ವರ್ಡ್ ಅದಲ್ಲ, ಬಟ್ ಅದನ್ನ ಲಕ್ ಅಂತೂ ನಾವು ಹೇಳ್ತೀವಿ. ಹೌದಾ? ಹಾಗಾಗಿ ಏನೋ ಸಮ್ ಟೈಮ್ ಒಮ್ಮೆ ನಮಗ ಅನುಕೂಲ ಇಲ್ಲ ಅಂದದ್ದು ಬೇರೆದವ್ರಿಗೆ, ಅವ್ರಿಗೆ ಲಕ್ ಹೊಡೆದಿರ್ತದ. ಹೌದಾ? ಈಗ ಇನ್ ಕೇಸ್ ಈಗ ದಿನಾನು ನಿಮ್ಗೆ ಅದೊಂದು ಅಂಬ್ರೆಲಾದ ನಾನು ಎಕ್ಸಾಂಪಲ್ ಅನ್ನ ತಗೊಂಡೆ ಅಂದ್ರ, ನೀವು ಡೈಲಿ ಅಂಬ್ರೆಲಾ ತಗೊಂಡ್ ಹೋಗ್ತಿರ್ತೀರಿ, ನಿಮ್ ಫ್ರೆಂಡ್ ದಿನಾ ತಂದಿರುದಿಲ್ಲ, ಬಟ್ ಅವತ್ ಅವ್ರು ತಂದಿರ್ತಾರ, ನೀವು ಬಿಟ್ಟು ಹೋಗಿರ್ತೀರಿ. ಅವತ್ತ ಏನಾಗ್ತಿರ್ತೈತಿ, ಹೆವಿ ರೇನ್, ಅಂದ್ರ ಅವ್ರ ಲಕ್ಕಲ್ಲೇ ನಿಮ್ಮ ಬ್ಯಾಡ್ ಲಕ್ ಆಗಿರ್ತೈತಿ. ಹಂಗ ಅಂದ್ರೆ ನಮ್ಗೆ ಏನಾಗಿರ್ತೈತಿ, ನನಗೆ ಇದು ಮೇನ್ ಉದ್ದೇಶ, ಅದೃಷ್ಟ ಅಂದ್ರೆ ನಾವ್ ಯಾವ್ದನ್ನು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದಾ? ಹಿಂಗೆ ಆಗ್ತೈತಿ ಹಿಂಗೆ ಅಂತಿಲ್ಲ. ಅವೇ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನಿಮ್ಮ ಬುಕ್ ಒಳಗ್ ಕೊಟ್ಟಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಓಕೆ? ಆಮೇಲೆ ಇನ್ನೊಂದು ಯಾವ್ದಂದ್ರ, you face a lot of situations such as these where you take a chance and it does not go to the way you want. ನಾ ಈಗ ಏನ್ ಹೇಳಿದ್ನಲ್ಲ ಅದನ್ನೇ ಅವರು ಮತ್ತೆ ಹೇಳ್ತಾ ಇದ್ದಾರೆ. ಆಮೇಲೆ ಸಮ್ ಟೈಮ್ ನೀವ್ ಏನ್ ಮಾಡಿರ್ತೀರಿ, ಎಲ್ಲೋ ಹೋಗ್ತಾ ಇರ್ತೀರಿ, ಟ್ರೈನ್ ಟಿಕೆಟ್ ಬುಕ್ ಮಾಡಿರ್ತೀರಿ. ಹೌದಾ? ಆಮೇಲೆ ನೀವೇನ್ ಮಾಡಿ, ಟ್ರೈನ್ ಹೋದ್ಗಿದ್ರ ಅಂತೇಳಿ ಆಲ್ಮೋಸ್ಟ್ ಒಂದು half an hour ಮೊದ್ಲ ಹೋಗಿರ್ತೀರಿ. ಈಗ ಫಾರ್ ಎಕ್ಸಾಂಪಲ್ 9:30 ಒಂದು ಟ್ರೈನ್ ಬರ್ತಾ ಇದೆ ಅಂದ್ರೆ ನೀವು 9 o'clock ಹೋಗಿ ಅಲ್ಲಿ ನಿಂತಿರ್ತೀರಿ. ಬಟ್ ಅದೇನ್ ಮಾಡಿರುತ್ತೆ, ಸಮ್ ಟೈಮ್ ಏನೋ ಒಂದು ಇಶ್ಯೂಸ್ ಆಗಿ 9:30 ಬರೋದು ಹೋಗಿ 10 or 10:30 ಬಂದ್ಬಿಡ್ತೈತಿ. ಅವಾಗ ಏನಾಯ್ತು, ನಿಮ್ಮ ಅದೃಷ್ಟ ಏನಾಯ್ತು, ಸ್ವಲ್ಪ ಬ್ಯಾಡ್ ಲಕ್, ಇಷ್ಟು ಲಘು ಬಂದ್ರು ಲೇಟ್ ಆಯ್ತು. ಅಂದ್ರೆ ನಾವು ಈ ರೀತಿ ಒಂದು ಡೇ ಟು ಡೇ ಲೈಫ್ ಒಳಗೆ ಈ ರೀತಿ ಒಂದು ಸಾಕಷ್ಟು ಸಿಚುವೇಶನ್ಸ್ ಗಳನ್ನ ನಾವು ಅನುಭವಿಸ್ತಿರ್ತೀವಿ. ಹೌದಾ? ಇವೆಲ್ಲ ನಮ್ಗೆ ಯಾಕೆ ನಾನು ಹೇಳ್ತಾ ಇರೋದಂದ್ರೆ, ಇವನ್ನೆಲ್ಲ ನಾವು ಯಾರು ನಮಗ ಅದಕ್ಕೆ ಎಕ್ಸಾಕ್ಟ್ ಗ್ಯಾರಂಟಿ ನಾವ್ ಏನು ಹೇಳಲಿಕ್ಕೆ ಆಗುದಿಲ್ಲ. ಹೌದಾ? ಸೊ ಅದಕ್ಕೆ ಇವು ಎಕ್ಸಾಂಪಲ್ಸ್. ಹಾಗಾಗಿ ನಿಮ್ಗೆ ಚಾನ್ಸ್ ಅನ್ನೋದು ಇದೆ. ಹೌದಾ? ಅದರ ನೆಕ್ಸ್ಟ್ ನಮಗ್ ಬರೋದು ಏನಂದ್ರ, ಇಲ್ಲಿ ಚಾನ್ಸ್ ಇದೆ, ಇಲ್ಲಿ ಪ್ರೊಬ್ಯಾಬಿಲಿಟಿ ಇದೆ. ಹೌದಾ? ಇಲ್ಲಿ ಚಾನ್ಸ್ ಅಂದ್ರೆ ನಮ್ಮ ಲಕ್ ಅಂತ ನಾನು ಹೇಳ್ತಾ ಇದ್ದೀನಿ. ಹೌದಾ? ಈ ಪ್ರೊಬ್ಯಾಬಿಲಿಟಿಯನ್ನ ಅಥವಾ ಇದನ್ನ ಸಂಭವನೀಯತೆ ಅನ್ನೋದನ್ನ ಯಾಕೆ ಯೂಸ್ ಮಾಡಿದ್ವಿ? ಈಗ ನಮ್ಮ ಅದೃಷ್ಟ ಐತೋ ಇಲ್ಲ ಗೊತ್ತಿಲ್ಲ, ಬಟ್ ಅದಕ್ಕೆ ನಾವು ಒಂದು ಥಿಂಕ್ ಮಾಡ್ಬೋದಲ್ಲ, ಇವತ್ತ ಬರ್ಬಹುದು, ಅಥವಾ ಇದು ನಿನಗೆ ಸಿಗಬಹುದು, ಅಥವಾ ನಿನ್ನ ರಿಸಲ್ಟ್ ಈ ರೀತಿ ಆಗ್ಬಹುದು.
ನಾವು ಯೂಸ್ ಮಾಡುವಂತ ವರ್ಡ್ ಅನ್ನ ಸ್ವಲ್ಪ ನೀವು ಇದನ್ ಮಾಡ್ರಿ. ಬಹುದು 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 ಅಂತ ಹೇಳ್ತಾ ಇದ್ದೀನಿ. ನಾನೇನಾದ್ರು ಬರ್ತೈತಿ ಅಂತ ಹೇಳ್ತಾ ಇದ್ದೀನೇನು? ಇಲ್ಲ. ಹೌದಾ? ಹಾಗಾಗಿ ನಿಮಗದು ಪ್ರೊಬ್ಯಾಬಿಲಿಟಿ, ಸಂಭವ. ಈಗ ನಿಮ್ಗ ಬಹಳ ವೆದರ್ ಸ್ವಲ್ಪ ಕ್ಲೌಡಿ ಆಗಿತ್ತು, ಇವತ್ತ ಫುಲ್ ಮಳಿ ಬರ್ತೈತಿ ಅಂತ ಹೇಳ್ತೀರಿ. ಹೌದಾ? ಅಕಸ್ಮಾತ್ ಫುಲ್ ಎಲ್ಲಾ ವೆದರ್ ಕ್ಲಿಯರ್ ಆಗಿತ್ತು ಅಂತಂದ್ರೆ ನೀವೇನ್ ಮಾಡ್ತೀರಿ? ಇವತ್ತೇನ್ ಮಳಿ ಬರುದೇ ಇಲ್ಲ, ಯಾಕಂದ್ರೆ ಇಷ್ಟು ಕ್ಲಿಯರ್ ಬರ್ಲಿಕ್ಕಿಲ್ಲ ಅಂತೇಳಿ, ಬರುದಿಲ್ಲ ಅಂತ ಹೇಳೋದಿಲ್ಲ ನಾವು, ಬರ್ಲಿಕ್ಕಿಲ್ಲ ಅಂತ ಹೇಳ್ತೀವಿ. ಹೌದಾ? ಇವಿಷ್ಟು ನಮಗೆ ಏನಾಗ್ತಾವ? ಸಾಕಷ್ಟು ಎಕ್ಸಾಂಪಲ್ಸ್ ಗಳಾಗ್ತಾವ. ಹೌದಾ? ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಅಂದ್ರ ಕ್ರಿಕೆಟ್. ಹೌದಾ? ಈ ಕ್ರಿಕೆಟ್ ಅಲ್ಲಿ ನಿಮ್ಗ ಎಸ್ಪೆಷಲಿ ಹುಡುಗರು ನೋಡ್ತಿರ್ಬಹುದು, ಫಸ್ಟ್ ಕ್ರಿಕೆಟ್ ಸ್ಟಾರ್ಟ್ ಆಗ್ತಾ ಇರ್ಬೇಕಾದ್ರೆ, ಹೌದಾ, ಅಲ್ಲಿ ಏನ್ ಮಾಡ್ತಾರು? ಎರಡೂ ಟೀಮ್ ನ ಕ್ಯಾಪ್ಟನ್ಸ್ ಗಳನ್ನ ಕರೆದು ಅಲ್ಲೇ ಕಾಯಿನ್ ಅನ್ನ ಟಾಸ್ ಮಾಡ್ತಾರೆ. ಗೊತ್ತಿದ್ಯಾ? ಅಲ್ಲೇ ಟಾಸ್ ಮಾಡಿ ಹೆಡ್ ಆರ್ ಟೇಲ್ ಅಂತ ಬೀಳ್ತೈತಿ. ಬಟ್ ಅವ್ರಿಗೆ ಏನಾದ್ರು ಕ್ಯಾಪ್ಟನ್ಸಿಗೆ ಮೊದ್ಲೇ ಏನಾದ್ರು ಅದನ್ನ ನಿರ್ಧಾರ ಮಾಡ್ಲಿಕ್ಕೆ ಆಗ್ತೈತೇನೋ? ಇಲ್ಲ, ನನ್ಗೆ ಟೇಲ್ ಹೇಳೀನಿ, ನಂಗೆ ಟೇಲೇ ಬೀಳ್ತೈತಿ. ಅಥವಾ ಅವ್ರ ಇನ್ನೊಬ್ರು ನಂಗ ಹೆಡ್ ಹೇಳೀನಿ, ಹೆಡ್ಡ ಬೀಳ್ತೈತಿ ಅಂತ ಹೇಳಿ, ಏನು ಇಲ್ಲ, ಅದು ಏನ್ ಬೀಳ್ತೈತಂತ ಯಾರಿಗೂ ಗೊತ್ತಿಲ್ಲ. ಜಸ್ಟ್ ಹಿಂಗ್ ಟಾಸ್ ಮಾಡ್ತಾರೋ, ಅದ್ ಹೆಡ್ ಆದ್ರೂ ಬೀಳ್ಬೋದು, ಟೇಲ್ ಆದ್ರೂ ಬೀಳ್ಬೋದು. ಈ ರೀತಿ ಒಂದು ಸಿಚುವೇಶನ್ಗೆ ಅಂದ್ರೆ ನಮಗ ಅದನ್ನ ಅಂದಾಜ್ ಮಾಡ್ಲಿಕ್ಕೂ ಆಗುದಿಲ್ಲ. ಆ ರೀತಿ ಇರುವುದಕ್ಕ ನಾವ್ ಏನಂತ ಕರಿತೀವಿ? ಇವಕ್ಕೆಲ್ಲ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಅಂದ್ರ ಯಾದೃಚ್ಛಿಕ ಪ್ರಯೋಗ. ಕನ್ನಡ ಒಳಗ್ ಕರೆಕ್ಟ್ ವರ್ಡ್ ಅಂದ್ರ ಯಾದೃಚ್ಛಿಕ ಪ್ರಯೋಗ. ಅಂದ್ರೆ ಇವ್ನ್ ನಮ್ಗೆ ಅಂದಾಜ್ ಮಾಡ್ಲಿಕ್ಕೂ ಆಗುದಿಲ್ಲ. ಹಂಗೆ ಮಾಡ್ತಾ ಇರ್ಬೇಕು, ಅದ್ ಏನ್ ಬರ್ತೈತಿ ರಿಸಲ್ಟ್ ಅನ್ನ ನಾವು ಅನ್ಭವಿಸ್ತಾ ಇರ್ಬೇಕು ಅಷ್ಟೇ. ಹೌದಾ? ಇದ ಎಕ್ಸಾಂಪಲ್ ನಮ್ಮ ಡೇ ಟು ಡೇ ಲೈಫ್ ಒಳಗೂ ಇದೆ. ಹೌದಾ? ನಾವ್ ಸುಮ್ನೆ ಜೀವನ ಮಾಡ್ತಿರ್ತೀವಿ, ಬಟ್ ನಮ್ಗ್ ಇವತ್ತೇನಾಗ್ತೈತಿ, ಇನ್ನೊಂದ್ ತಾಸಿಗೆ ಏನಾಗ್ತೈತಿ, ಅಥವಾ ನಾಳೆ ಏನಾಗ್ತೈತಿ ಯಾರಾದ್ರೂ ಹೇಳ್ತಾರೇನು? ಇವತ್ತೇನ್ ನಡೀತು, ಮತ್ತೆ ನಾಳೆ ಏನ್ ನಡೀತು ಅದನ್ನ ಅನುಭವಿಸ್ತಾ ಹೋಗ್ತಾ ಇರ್ಬೇಕು. ಅಂದ್ರೆ ಇವೆಲ್ಲ ನಮಗ ಸಂಭವನೀಯತೆ. ನಮ್ಮ ಡೇ ಟು ಡೇ ಲೈಫ್ ಒಳಗೂ ನಮಗ್ ಇದ್ರದ್ದು ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೊಂದು ಅವಕಾಶ ಇದೆ. ಹೌದಾ? ಸೊ ಇದು ನಮ್ಮ ಒಂದು ಇಂಟ್ರೊಡಕ್ಷನ್ ಚಾನ್ಸ್ ಅಂಡ್ ಪ್ರೊಬ್ಯಾಬಿಲಿಟಿಗೆ. ಹೌದಾ? ಹಾಗಾಗಿ ನೆಕ್ಸ್ಟ್ ಇವಕ್ಕೆ ಏನಂತ ಕರಿತೇವೆ ನಾವು? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಇಲ್ಲೇನಾಗಿದೆ? ನೆಕ್ಸ್ಟ್ ನಾವು ಇಲ್ಲೇ ಪ್ರೊಬ್ಯಾಬಿಲಿಟಿ ಒಳಗ ನಾವು ಯಾವ ರೀತಿ ಮಾಡ್ಬೇಕು ಅಂದ್ರ, ಹೌದಾ, ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು? ಈ ಪ್ರೊಬ್ಯಾಬಿಲಿಟಿಯನ್ನ ಹಾಗೆ ನಾ ಈಗ ಇಂಟ್ರೊಡಕ್ಷನ್ ಕೊಟ್ಟೆ ಡೇ ಟು ಡೇ ಲೈಫ್, ಬಟ್ ದಿಸ್ ಈಸ್ ಅ ಮ್ಯಾಥ್ಸ್ ಕ್ಲಾಸ್. ಹೌದಾ? ಮ್ಯಾಥ್ಸ್ ಕ್ಲಾಸ್ ಇರೋದ್ರಿಂದ ನಾವ್ ಏನ್ ಮಾಡ್ಬೇಕು? ರಿಟರ್ನ್ ಆಗೇ ಹೇಳ್ಬೇಕು. ಅದಕ್ಕೆ ಒಂದಿಷ್ಟು ಏನನ್ನ ಬರಿಲೇಬೇಕು, ಕಂಡೀಷನ್ಸ್ ಗಳನ್ನ ಬರಿಲೇಬೇಕು. ಅದು ಯಾವ ರೀತಿ ಏನಂತ ನೋಡೋಣಂತ. ಹೌದಾ? ಅಲ್ಲೇನಾಗಿದೆ? ಈಗ ಫಾರ್ ಎಕ್ಸಾಂಪಲ್ ಟೋಟಲ್ ರಿಸಲ್ಟ್ ಎಷ್ಟ್ ಅದಾವ ಅನ್ನೋದನ್ನ ಇಲ್ಲಿ ಬರಿಬೇಕು. ಅದ್ರದ್ದು ಔಟ್ಕಮ್ ಎಷ್ಟ್ ಅದಾವು, ಯಾವ ರಿಸಲ್ಟ್ ಗೆ ಔಟ್ಕಮ್ಸ್ ಅದಾವಲ್ಲ ಅವನ್ನ ಇಲ್ಲಿ ಬರಿಬೇಕು. ನಾನು ಎಕ್ಸಾಂಪಲ್ ಅನ್ನ ತೋರಿಸಿದ್ರೆ ನಿಮ್ಗ ಗೊತ್ತಾಗ್ತೈತಿ. ಹೌದಾ? ಈಗ ನಾನು ಒಂದು ಕಾಯಿನ್ ಅನ್ನ ಎಸಿತೇನೆ. ಹೌದಾ? ಒಂದು ಕಾಯಿನ್ ಅನ್ನ ಎಸಿದ್ರ ಟೋಟಲ್ ಯಾವ್ಯಾವ ಔಟ್ಕಮ್ಸ್ ಗಳು ಬರ್ತಾವಲ್ಲೇ? ಹೆಡ್ ಆದ್ರೂ ಬೀಳ್ಬೋದು, ಟೇಲ್ ಆದ್ರೂ ಬೀಳ್ಬೋದು. ಹೌದಾ? ಹಾಗಾಗಿ ಒಟ್ಟ ಟೋಟಲ್ ಎಷ್ಟದು? 2 ಅದು. ರೈಟ್? ಹೌದಾ? ಒಂದ್ ಹೆಡ್ ಆದ್ರೂ ಬೀಳ್ಬೋದು, ಟೇಲ್. ಟೋಟಲ್ ರಿಸಲ್ಟ್ ಎಷ್ಟ್ ಅದಾವು? 2 ಅದಾವ. ಹೌದಾ? ಅದರೊಳಗ ಟೇಲ್ ಬೀಳುವಂತ ಸಾಧ್ಯತೆ ಎಷ್ಟಿದೆ? ಒಂದೇ ಸಲ ಒಂದು ಬೀಳ್ಬೋದು. ಅದು ಟೇಲ್ ಆದ್ರೂ ಬೀಳ್ಬೋದು, ಹೆಡ್ ಆದ್ರೂ ಬೀಳ್ಬೋದು. ಈಗ ನಾನು ಟೇಲ್ ಅಂತ ಬರದೆ ಅಂದ್ರ ಅಲ್ಲೇ 1 ಅಂತ ಬರೀತೀನಿ. ಹೌದಾ? ಅಂದ್ರ ಟೋಟಲ್ ಎಷ್ಟ್ ಅದಾವು ಅದ್ರೊಳಗ ಪರ್ಟಿಕ್ಯುಲರ್ ಅದ ಇವೆಂಟ್ ಏನಿದೆ ಅದನ್ನ ಬರಿಬೇಕು. ಹೌದಾ? ಅದೇ ರೀತಿ ಸೇಮ್ ಮತ್ತೆ ನಾನು ಅಗೇನ್ 2 ಅದಾವ. ಏನಂದ್ರ ಟೇಲ್ ಮತ್ತ ಹೆಡ್ ಅಂತ ಇದಾವ. ಅದ್ರೊಳಗೆ ಈಗ ಹೆಡ್ ಬೀಳುವಂತ ಸಂಭವನೀಯತೆ ಏನಿದೆ ನಮ್ಗೆ? ಅದು ಕೂಡ ಒಂದೇ ಇದೆ. ಹಾಗಾಗಿ ಈ ಒಂದು ಕಾಯಿನ್ ಅನ್ನ ನಾವು ಹಿಂಗ ಟಾಸ್ ಹೊಡೆದಾಗ ಬರುವಂತಹ ಸಂಭವನೀಯತೆ 1/2. 1/2 ಮೀನ್ಸ್ ಏನಾಗತ್ತೆ ಹೇಳ್ರಿ? ಟೋಟಲ್ ಇರ್ತಕ್ಕಂತ ಏನಾಗತ್ತೆ ಹೇಳ್ರಿ? ಟೋಟಲ್ ಇಲ್ಲಿ ಏನಾಗಿದೆ? ಟೋಟಲ್ ರಿಸಲ್ಟ್ ಅನ್ನ ಇಲ್ಲಿ ಬರಿಬೇಕು. ಮೇನ್ ಅದನ್ನ ಕೇಳಿರ್ತಕ್ಕಂತ ಔಟ್ಕಮ್ಸ್ ಇಲ್ಲಿ ಬರ್ತೈತಿ. ಹೌದಾ? ಇದು ಒಂದು ನಿಮ್ಮ ಎಕ್ಸಾಂಪಲ್ ಇದೆ. ರೈಟ್? ಹಾಗಾಗಿ ನಿಮ್ಗೆ ಇಲ್ಲೊಂದು ಎಕ್ಸಾಂಪಲ್ ತೋರಿಸಿದ್ರೆ ಕರೆಕ್ಟ್ ಆಗಿ ಗೊತ್ತಾಗ್ತೈತಿ ನೋಡ್ರಿ. ಪ್ರೊಬ್ಯಾಬಿಲಿಟಿಗೆ ನಮ್ಮ ಒಂದು ಎಕ್ಸಾಂಪಲ್ ಅನ್ನ ತೋರಿಸಿದ್ರೆ ಗೊತ್ತಾಗ್ತದೆ ನೋಡ್ರಿ. ಎಲ್ಲಿ ಒಂದ್ ಸೆಕೆಂಡ್. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗ? ರೈಟ್? ಈಗ ನೋಡ್ರಿ,
ದ ಫೈಂಡಿಂಗ್ ಪ್ರೊಬ್ಯಾಬಿಲಿಟಿ ಸ್ಪಿನ್ನರ್ ಅಂತ ಇದೆ. ಇದೇನಾಗತ್ತೆ, ಇದು ರೋಲ್ ಇದೆ ಹೌದಾ, ಈ ರೀತಿ ಚಕ್ರದ ಟೈಪ್ ಇದೆ. ಈಗ ಸ್ಪಿನ್ನರ್ ಅಂದ್ರ ಸುತ್ತತೈತಿ ಅಂತ ಹೇಳ್ತೇವೆ ನಾವು ಹೌದಾ. ಇಲ್ಲಿ ಏನಾಗಿದೆ, ಟೋಟಲ್ ಸೆಕ್ಟರ್ಸ್ ಗಳು ಎಷ್ಟದಾವ್, ಇದೊಂದು ಸರ್ಕಲ್ ಹೌದಾ. ಈ ಸರ್ಕಲ್ ಒಳಗ ಭಾಗಗಳು ಎಷ್ಟದಾವ್, ನಮಗ ಭಾಗಗಳು ಎಷ್ಟದಾವು, 1 2 3 ಅಂತ ಇದಾವ ಹೌದಾ. ನಾನು ಏನ್ ಹೇಳಿದೆ, ಇಲ್ಲಿ ಇರ್ತಕ್ಕಂತ ಟೋಟಲ್ ನಂಬರ್ಸ್ ಗಳನ್ನ ನಾನು ಇಲ್ಲಿ ಏನ್ ಬರದೆ, ಇಲ್ಲಿ ಬರದೆ ಹೌದಾ, ಕೆಳಗೆ ಹೌದಾ. ಇಲ್ಲಿ ಬರದ ಮೇಲೆ ಅವ್ರು ಏನ್ ಹೇಳಿದಾರು, ದ ಪ್ರೊಬ್ಯಾಬಿಲಿಟಿ ಆಫ್ ಲ್ಯಾಂಡಿಂಗ್ ಆನ್ ಅ ಫ್ಲವರ್ ಅಂದ್ರ ಈ ರೀತಿ ಇಲ್ಲೇನ್ ಬ್ಲೂ ಕಲರ್ ಒಂದು ಹೂವಿನ ಟೈಪ್ ಕಾಣಿಸ್ತಾ ಇದೆಯಲ್ಲ, ಅದರದ ಸಂಭವನೀಯತೆಯನ್ನ ಬರೀರಿ ಅಂತ ಹೇಳ್ತಾ ಇದ್ದಾರೆ. ನಾನು ಇಷ್ಟೊತ್ತವರೆಗೂ ಇಂಟ್ರೊಡಕ್ಷನ್ ಅನ್ನ ಏನ್ ಮಾಡಿದೆ ನಿಮ್ಗ, ನಮ್ಮ ಡೇ ಟು ಡೇ ಲೈಫ್ ಒಳಗೆ ಇರ್ತಕ್ಕಂತ ಸಂಭವನೀಯತೆಗೆ ರಿಲೇಟೆಡ್ ಇರ್ತಕ್ಕಂತ ಒಂದು ಇದನ್ನ ಬರದೆ. ಬಟ್ ಅದನ್ನ ನಾವು ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಷನ್ ಮಾಡ್ಬೇಕಲ್ಲ, ಅದಕ್ಕೆ ನಿಮಗೆ ರಿಲೇಟೆಡ್ ಇರ್ತಕ್ಕಂತ ಟಾಪಿಕ್ ಇದು ಹೌದಾ. ಈಗ ನೋಡ್ರಿ, ಈಗ ಇದು ಹೂ ಇದೆ ಹೌದಾ. ಅಲ್ಲಿ ಏನ್ ಮಾಡಿದಾರು, ನಾವು ಫಸ್ಟ್ ಏನ್ ಮಾಡ್ಬೇಕು, ಟೋಟಲ್ ಸೆಕ್ಟರ್ಸ್ ಗಳನ್ನ ಇಲ್ಲಿ ಬರದೆ ಹೌದಾ. ಅದ್ರೊಳಗ ಈ ರೀತಿ ಇರ್ತಕ್ಕಂತ ಒಂದು ಫ್ಲವರ್ ಅಂತ ಅನ್ಕೋರಿ, ಅವ್ರು ಫ್ಲವರ್ ಅಂತ ಬರ್ದಿದ್ದಾರೆ. ಈ ರೀತಿ ಇರ್ತಕ್ಕಂಥದ್ದು ಎಷ್ಟಿದೆ, ಒಂದೇ ಸೆಕ್ಟರ್ ಒಳಗಿದೆ ಅಲ್ಲ, ಹಾಗಾಗಿ 1/3 ಅಂತ ಬರಿಬೇಕು ನಾವು. ರೈಟ್, ಗೊತ್ತಾಯ್ತಾ. ಟೋಟಲ್ ಇರ್ತಕ್ಕಂಥದನ್ನ ಇಲ್ಲಿ ಕೆಳಗ್ ಬರುದು, ಇಲ್ಲಿ ಅವ್ರು ಯಾವುದನ್ನ ಕ್ವಶನ್ ಎಕ್ಸಾಕ್ಟ್ ಕೇಳಿರ್ತಾರಲ್ಲ ಅದನ್ನ ನಾವು ಇಲ್ಲಿ ಬರಿಬೇಕು ಹೌದಾ. ಇನ್ನೊಂದು ನ್ಯೂ ಸ್ಟೇಟ್ಮೆಂಟ್ ಅಂತ ಕೊಡ್ತೇನೆ. ಈಗ ಅಗೇನ್ ಏನಾಯ್ತು, ಸ್ಟಾರ್ ಬಂತು. ಸ್ಟಾರ್ ಎಷ್ಟು ಸೆಕ್ಟರ್ ಒಳಗಿದೆ, ಟೋಟಲ್ ಸೆಕ್ಟರ್ಸ್ ಎಷ್ಟದವು, 3 ಇದಾವ ರೈಟ್. ಹಾಗಾದ್ರೆ ಅದ್ರೊಳಗ ಸ್ಟಾರ್ ಇರ್ತಕ್ಕಂತ ಸೆಕ್ಟರ್ಸ್ ಎಷ್ಟದವು, ಒಂದೇ ಒಂದಿದೆ, ಹಾಗಾಗಿ 1/3 ಅಂತ ಇದೆ. ಸೊ ಸ್ವಲ್ಪ ನಾನು ಈ ಸೆಕ್ಟರ್ಸ್ ಗಳನ್ನ ಜಾಸ್ತಿ ಮಾಡ್ತೇನೆ ನೋಡ್ರಿ ಹೌದಾ. ಕಾಣಿಸ್ತಾ ಇದೆ ಇಲ್ಲಿ ರೈಟ್, ಕಾಣಿಸ್ತಾ ಇದೆ. ಇವಾಗ ನೋಡ್ರಿ, ಮತ್ತೆ ಅದೇ ಕ್ವಶನ್ ಅನ್ನ ನೋಡೋಣ. ದ ಪ್ರೊಬ್ಯಾಬಿಲಿಟಿ ಆಫ್ ಲ್ಯಾಂಡಿಂಗ್ ಆನ್ ಅ ಸ್ಟಾರ್ ಹೌದಾ. ಈ ಸ್ಟಾರ್ ಮಲ್ಲಿ ಬರ್ತಕ್ಕಂತ ಇವೇನದು ಸೆಕ್ಟರ್ಸ್. ಈಗ ಒಂದೇ ಸರ್ಕಲ್ ಒಳಗೆ ನಾನು ಎಷ್ಟು ಭಾಗಗಳನ್ನಾಗಿ ಮಾಡಿದೆ, ಅವಾಗ ಏನಾಗಿತ್ತು, ಓನ್ಲಿ 3 ಸೆಕ್ಟರ್ಸ್ ಗಳಿದ್ವು. ಓಕೆ, ಸೊ ಇಲ್ಲಿ ಏನಾಗಿದೆ, ನಮಗೀಗ 7 ಸೆಕ್ಟರ್ಸ್ ಗಳು ಬಂದ್ವು. 1 2 3 4 5 6 7 ಅಂತ ಇದಾವ್. ಸೊ ಅದನ್ನ ಏನ್ ಮಾಡಿದ್ವಿ, ಇಲ್ಲಿ ಕೆಳಗ್ ಬರ್ದ್ವಿ 7. ಇದ್ರೊಳಗ ಸ್ಟಾರ್ ಎಷ್ಟದಾವ್ ನೋಡ್ರಿ, ಸ್ಟಾರ್ ಎಷ್ಟದವು, ಸ್ಟಾರ್ 1 2 3 ದ ಸ್ಟಾರ್ ಅಂದ್ರೆ ಇಲ್ಲಿ ಏನಾಯ್ತು, 3 ಆಯ್ತು, 3/7 ಅಂತ ಆಯ್ತು. ಓಕೆ, ಆಮೇಲೆ ನ್ಯೂ ಸ್ಟೇಟ್ಮೆಂಟ್ ನೋಡೋಣ. ಇವಾಗ ಏನಾಯ್ತು, ಇಲ್ಲಿ ನೋಡ್ರಿ ಹಾರ್ಟ್ ಶೇಪ್ ಇದೆ ಹೌದಾ. ಹಾಗಾಗಿ ಹಾರ್ಟ್ ಶೇಪ್ ದ ಪ್ರೊಬ್ಯಾಬಿಲಿಟಿ ಏನಾಗತ್ ನೋಡ್ರಿ, ಇಲ್ಲಿ ನಮಗ ಏನಾಗತ್ತ, ಹಾರ್ಟ್ ಶೇಪ್ ಇಂದು ಟೋಟಲ್ ಎಷ್ಟದಾವು, 7 ಇದಾವು. ಅದ್ರೊಳಗೆ ಹಾರ್ಟ್ ಶೇಪ್ ಇರುವುದು ಏನಿದೆ, ಒಂದೇ ಒಂದಿದೆ ಹೌದಾ. ಇದು ಬಹಳ ಈಸಿ ಟಾಪಿಕ್ ನಿಮ್ಗ, ಯಾಕಂದ್ರ ಬಹಳ ಈಸಿ, ಏನು ಪ್ರಾಬ್ಲಮ್ ಸಾಲ್ವ್ ಮಾಡೋದಿಲ್ಲ, ಅದು ಫಾರ್ಮುಲಾ ನೆನ್ಪಿಟ್ಕೋ ಏನು ಇಲ್ಲ. ಜಸ್ಟ್ ಈ ರೀತಿ ನಾನು ಏನ್ ಹೇಳ್ತಾ ಇದ್ದೀನಿ ಆ ರೀತಿ. ಇನ್ನೊಂದು ನ್ಯೂ ಸ್ಟೇಟ್ಮೆಂಟ್ ಅನ್ನ ನೋಡ್ಬೋದಾ, ಇಲ್ಲಿ ನೋಡ್ರಿ ಈ ರೀತಿ ಹೌದಾ. ಈ ರೀತಿ ಇಲ್ಲಿ ಗ್ರೀನ್ ಕಲರ್ ಇದೆಯಲ್ಲ. ಸೊ ದ ಪ್ರೊಬ್ಯಾಬಿಲಿಟಿ ಆಫ್ ಲ್ಯಾಂಡಿಂಗ್ ಆನ್ ಅ ಫ್ಲವರ್ ಅಂತ ಇದೆ. ಫ್ಲವರ್ ಎಷ್ಟು ಸೆಕ್ಟರ್ ಒಳಗಿದೆ ಅನ್ನುವಂತ ಒಂದು ಪ್ರೊಬ್ಯಾಬಿಲಿಟಿಯನ್ನ ನಾವು ಹ್ಯಾವ್ ಟು ರೈಟ್ ದ ಪ್ರೊಬ್ಯಾಬಿಲಿಟಿ ಆಫ್ ದಟ್ ಫ್ಲವರ್. ಓಕೆ, ಸೊ ಇಲ್ಲಿ ಏನಾಗತ್ತ, 7 ಸೆಕ್ಟರ್ಸ್, ಅಗೇನ್ 7 ಸೆಕ್ಟರ್, ಅದ್ರೊಳಗಿರ್ತಕ್ಕಂಥ ಫ್ಲವರ್ ಒಂದೇ ಒಂದಿದೆ. ಸೊ 1/7 ಅಂತ ಇದೆ. ಓಕೆ, ನಾನು ಬೇರೆ ಸ್ಪಿನ್ನರ್ ಅನ್ನ ತಗೋತೇನೆ ನೋಡ್ರಿ, ಅವಾಗ ಅದರದಲ್ಲಿ ಇರ್ತಕ್ಕಂಥ ಇಮೇಜಸ್ ಗಳು ಚೇಂಜ್ ಆಗ್ತಾವ ಹೌದಾ. ಇವಾಗ ಎಷ್ಟು ಬಂತು ನೋಡ್ರಿ, 3 ಫ್ಲವರ್ ಬಂದು ಹೌದಾ, 3/7 ಅಂತ ನ್ಯೂ ಸ್ಟೇಟ್ಮೆಂಟ್ ಅಂತ ತಗೋತೇನೆ ಹೌದಾ. ಇಲ್ಲಿ ನೋಡ್ರಿ, ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಇದ್ರೊಳಗೆ ಇಲ್ವೇ ಇಲ್ಲ, ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ, ಇಲ್ಲಿ ಇಲ್ವೇ ಇಲ್ಲ. ಅವಾಗ ಏನ್ ಮಾಡ್ತೀರಿ ಹೇಳ್ರಿ, ಅಗೇನ್ ನಾನು ಟೋಟಲ್ ಸೆಕ್ಟರ್ಸ್ ಗಳನ್ನ ಇಲ್ಲಿ ಬರೀತೀನಿ. ಬಟ್ ಅದು ಇಲ್ಲದೆ ಇರೋ ಕಾರಣಕ್ಕೆ ಅದನ್ನ ಏನ್ ಮಾಡ್ತೇನೆ, 0 ಅಂತ ಬರೀತೇನೆ. ದ ಪ್ರೊಬ್ಯಾಬಿಲಿಟಿ ಆಫ್ ಲ್ಯಾಂಡಿಂಗ್ ಆನ್ ಅ ಫ್ಲವರ್ ಈಸ್ 0. ಅಲ್ಲಿ ಏನಾಗಿದೆ, ಅದು ಇಲ್ವೇ ಇಲ್ಲ ಅಂದ್ಮೇಲೆ ಅದ್ರದ್ದು ಸಂಭವನೀಯತೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ, ಹಾಗಾಗಿ ಅದು ನೆಕ್ಸ್ಟ್. ಮತ್ತಿನ್ನೊಂದು ತಗೋಬಹುದು, ಹಾರ್ಟ್ ಇವಾಗ ಏನಾಯ್ತು, 2 ಬಂದ್ವು, 2/7 ಬಂತು. ನನ್ ಮತ್ತೆ ಇಲ್ಲಿ ನ್ಯೂ ಸ್ಪಿನ್ನರ್ ಅನ್ನ ತಗೋಬಹುದು. ಈ ರೀತಿ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡ್ಬೋದು ನಾವು. ಇದು ನಮ್ಮ ಒಂದು ಪ್ರೊಬ್ಯಾಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಏನಾಗತ್ತೆ, ಇದು ಇದೊಂದು ಸಿಮ್ಯುಲೇಷನ್. ಅದ್ರ ಜೊತೆಗೆ ನನಗೆ ಇಲ್ಲಿ ಒಂದಿದೆ, ಇನ್ನೂ ಒಂದಿದೆ, ನಿಮ್ಗೆ ಇನ್ನೂ ಸ್ವಲ್ಪ ಪರ್ಫೆಕ್ಟ್ ಆಗ್ಲಿಕ್ಕೆ ಹೌದಾ. ಇವಾಗ ನೋಡ್ರಿ, ಇದೇನಾಗಿದೆ, ಒಂದು ಕಂಟೈನರ್ ಇದೆ ಹೌದಾ. ಈ ಕಂಟೈನರ್ ಒಳಗ ಇಲ್ಲಿ
3 ಟೈಪ್ಸ್ ಆಫ್ ಮಾರ್ಬಲ್ಸ್ ಇದಾವ ಹೌದಾ 1 2 3 ಒಂದು ಈ ಟೈಪ್ ಇದೆ ಒಂದು ಈ ಟೈಪ್ ಇದೆ ಒಂದು ಈ ಟೈಪ್ ಇದೆ ಹೌದಾ ನಾನು ಏನ್ ಮಾಡ್ತೀನಿ 1 by 1 ಒಂದಿಷ್ಟು ನಂಬರ್ಸ್ ಇರ್ತಕ್ಕಂತ ಒಂದಿಷ್ಟು ಮಾರ್ಬಲ್ಸ್ ಗಳನ್ನ ಆ ಕಂಟೈನರ್ ಒಳಗ ಫಿಲ್ ಮಾಡ್ತಾ ಹೋಗ್ತೀನಿ ಹೌದಾ ಫಸ್ಟ್ ನೋಡ್ರಿ ಈ ರೀತಿ ಇರ್ತಕ್ಕಂಥದ್ದು ಗ್ರೀನ್ ಕಲರ್ ಇದನ್ನ ಏನ್ ಮಾಡ್ತೇನೆ ಮಾರ್ಬಲ್ ಅನ್ನ ನೋಡ್ರಿ ನಂಗೆ ಎಷ್ಟು ಬೇಕಷ್ಟು ಹಾಕ್ತೇನೆ ಒಂದು 12 ಹಾಕೋಣ ಓಕೆ ರೈಟ್ ಆಮೇಲೆ ಇದನ್ನ ಏನ್ ಮಾಡೋಣ ಈ ರೀತಿ ಸ್ವಲ್ಪ ರೆಡ್ ಇದೆ ಅಲ್ಲ ರೆಡ್ ಇದೆ ಸ್ವಲ್ಪ ಪಿಂಕು ಇದೆ ಓಕೆ ಸೊ ಇದನ್ನ ಒಂದು 8 ಹಾಕೋಣ ಅಥವಾ 9 ಇರ್ಲಿ ಓಕೆ ಎಷ್ಟಾದ್ರೂ ನಡೀತದೆ ಓಕೆ ಆಮೇಲೆ ಬ್ಲೂ ಕಲರ್ ಅನ್ನ ಇಲ್ಲಿ ಹಾಕ್ತೇನೆ ನಾನು ಓಕೆ ಕಾಣಿಸ್ತಾ ಇದೆ ರೈಟ್ ಓಕೆ ಇಲ್ಲೇನು ಕ್ವಶನ್ ಏನಾಗಿದೆ ನೋಡ್ರಿ ದ ಪ್ರೊಬ್ಯಾಬಿಲಿಟಿ ಆಫ್ ಪಿಕ್ಕಿಂಗ್ ಅ ಸ್ಟ್ರಿಪ್ಡ್ ಮಾರ್ಬಲ್ ಈಸ್ ಈ ರೀತಿ ಮಾರ್ಬಲ್ಲು ಅಥವಾ ನೀವು ಮಾರ್ಬಲ್ ಅಂದ್ರೆ ಏನಂತೀರಿ ಗುಂಡ ಅಂತೀರಿ ಗೊತ್ತಾ ನೀವು ಅದಕ್ಕೆ ನಾವೆಂತ ಆ ರೀತಿ ಇರ್ತಕ್ಕಂಥದ್ದು ಅದರದ ಪ್ರೊಬ್ಯಾಬಿಲಿಟಿಯನ್ನ ಬರೀರಿ ಅಂತ ಹೇಳಿ ನಾವ್ ಏನ್ ಮಾಡ್ಬೇಕು ಹೇಳ್ರಿ ಫಸ್ಟ್ ಇವು ಟೋಟಲ್ ಎಷ್ಟ್ ಅದಾವ ಅನ್ನೋದನ್ನ ಕೌಂಟ್ ಮಾಡ್ರಿ ಓಕೆ ನೀವು ಈ ಕಂಟೈನರ್ ಒಳಗಾದ್ರೂ ಕೌಂಟ್ ಮಾಡ್ರಿ ಅಥವಾ ನಿಮಗೆ ಇಲ್ಲೇ ಸಿಕ್ಬಿಡ್ತೈತಿ ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆ ನನ್ನ ಕರ್ಸರ್ ಪಾಯಿಂಟ್ ನಿಮಗ ಇಲ್ಲೇ ಸಿಕ್ಬಿಡ್ತೈತಿ ಇವ್ನ ಪ್ಲಸ್ ಮಾಡ್ರಿ 12 + 9 ಈಸ್ ಎಷ್ಟು 21 21 + 8 ಈಸ್ 29 ಅನ್ನೋದನ್ನ ಇಲ್ಲಿ ಬರ್ದಿವಿ ಹೌದಾ ಆಮೇಲೆ ಈ ಗ್ರೀನ್ ಕಲರ್ ಮಾರ್ಬಲ್ ಇದೆ ಎಷ್ಟಿದೆ ಅದು ಟೋಟಲ್ ಇಲ್ಲಿ ಸಿಕ್ಬಿಡ್ತೈತಿ ಅಥವಾ ನೀವು ಇಲ್ಲಿ ಕೌಂಟ್ ಮಾಡ್ಬೋದು ಹೌದಾ ಇಲ್ಲಿ ಕೌಂಟ್ ಮಾಡ್ರಿ 2 4 6 8 10 12 ಅಂತ ಇದೆ ಹಾಗಾಗಿ 12 by 9 ಅಂತ ಆಯ್ತು ಸಾರಿ 29 ಆಯ್ತು ಓಕೆ ಸೊ ಮತ್ತೆ ನಾನು ನ್ಯೂ ಸ್ಟೇಟ್ಮೆಂಟ್ ಅಂತ ಕೊಡ್ತೀನಿ ಇವಾಗ ಇದು ಎಷ್ಟಾಯ್ತು ಈ ಕಲರ್ ಇರ್ತಕ್ಕಂಥ ಮಾರ್ಬಲ್ ಸೇಮ್ ಟೋಟಲ್ ಎಷ್ಟು ಅನ್ನೋದಂತೂ ಗೊತ್ತಾಗಿದೆ ನಂಗೆ 29 ಅದ್ರೊಳಗೆ ಈ ಟೈಪ್ ಇರ್ತಕ್ಕಂಥದ್ದು 9 by 29 ಓಕೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ನೆಕ್ಸ್ಟ್ ಬ್ಲೂ ಕಲರ್ ಬರುತ್ತೆ ಬ್ಲೂ ಎಷ್ಟಿದೆ ನೋಡ್ರಿ 8 by 29 ಅಂತ ಬಂತು ಓಕೆ ಸೊ ನಾನು ಏನ್ ಮಾಡ್ಬೋದು ಹೇಳ್ರಿ ಈಗ ಇದನ್ನ ಕ್ಲಿಯರ್ ಜಾರ್ ಅಂದ್ರ ಮತ್ತೆ ಕಂಟೈನರ್ ಖಾಲಿ ಆಯ್ತು ಅವಾಗ ನನಗೆ ಮತ್ತೆ ಎಷ್ಟು ಬೇಕು ಅಷ್ಟನ್ನ ನಾನು ಇಲ್ಲೇ ಹಾಕ್ಬೋದು ಹೌದಾ ಫುಲ್ ಮಾಡ್ಬಿಡೋಣ ಓಕೆ ಇದನ್ನಿಷ್ಟು ಹಾಕಿ ಮತ್ತೆ ಇಲ್ಲಿಷ್ಟು ಹಾಕಿ ಮತ್ತೆ ಇಲ್ಲಿ ಸ್ಲೋಲಿ ಒಂದಿಷ್ಟು ಹಾಕ್ಬಿಟ್ರೆ ನಮಗೂ ಫುಲ್ ಆಯ್ತು ಇನ್ನು ಫುಲ್ ಆಗಿಲ್ಲ ಹೌದಾ ಆಯ್ತಾ ಈಗ ಎಷ್ಟಾಯ್ತು ಟೋಟಲ್ ಎಷ್ಟಾಯ್ತು ಟೋಟಲ್ 50 ಮಾರ್ಬಲ್ಸ್ ಇದಾವು ಅದ್ರೊಳಗೆ ಬ್ಲೂ ಕಲರ್ ಇರ್ತಕ್ಕಂಥ ಮಾರ್ಬಲ್ ಎಷ್ಟಾಗಿದೆ 29 by 50 ಅಂತ ಆಗಿದೆ 29 by 50 ಅಥವಾ ನ್ಯೂ ಸ್ಟೇಟ್ಮೆಂಟ್ ಹೌದಾ ಇದೆಷ್ಟಾಯ್ತು ಓನ್ಲಿ 4 ಇರೋದ್ರಿಂದ 4 by 50 ಅಂತ ಇದೆ ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡ್ರಿ ನಾವು ಡೈರೆಕ್ಟ್ ಇಷ್ಟೇನೆ ಇಡಬಹುದು ಅಥವಾ ಅದನ್ನ ಏನ್ ಮಾಡ್ಬೋದು ಹೇಳ್ರಿ ಇನ್ನೂ ಸ್ವಲ್ಪ ಸಿಂಪ್ಲಿಸ್ಟ್ ಫಾರ್ಮ್ ಒಳಗು ತರಬಹುದು ಇದೇನಾಯ್ತು 2 2s 2 25s 50 ಓಕೆ ಸೊ 225 ಅಂತ ಬಂತು ಓಕೆ ಸೊ ಮತ್ತೆ ನ್ಯೂ ಸ್ಟೇಟ್ಮೆಂಟ್ ಅಂತ ಕೊಡ್ಬೋದು ಅಥವಾ ನಾನು ಇಲ್ಲಿ ಜಾರ್ ಒಳಗ ಮಾರ್ಬಲ್ಸ್ ಗಳನ್ನ ಕಡಿಮೆ ನಂಬರ್ಸ್ ಒಳಗೆ ಇದನ್ನ ಈ ರೀತಿ ಮಾಡಬಹುದು ಕರೆಕ್ಟಾ ಸೊ ಇವು ನಮ್ಮ ಸಿಮ್ಯುಲೇಷನ್ ಗೆ ಒಂದಿಷ್ಟು ಎಕ್ಸಾಂಪಲ್ ಅಂತ ನಾನು ಹೇಳ್ಬೋದು ಹೌದಾ ಅದೇ ರೀತಿ ನಾವೀಗ ಏನ್ ಮಾಡೋಣ ಹೇಳ್ರಿ ನಮ್ಮ ಒಂದು ಟಾಪಿಕ್ ಗೆ ಹೋಗೋಣ ಎಲ್ಲಿದೆ ನಮ್ಮ ಟಾಪಿಕ್ ಯಾವ್ದಿದೆ ನೋಡ್ರಿ ಎಕ್ಸರ್ಸೈಸ್ 4.2 ಅದ್ರೊಳಗೆ ನಾನು ನಿಮಗೆ ಹೇಳ್ತೇನೆ ನೋಡ್ರಿ list the outcomes you can see in this experiment first a spinning wheel tossing 2 coins together ಹೌದಾ ಫಸ್ಟ್ ಇಲ್ಲಿ ಏನಾಗಿದೆ ಈಗ ನನ್ಗೆ ಏನಾಗಿದೆ ಎಕ್ಸರ್ಸೈಸ್ 4.2 ಫಸ್ಟ್ ಕ್ವಶನ್ ಏನಿದೆ ನಮ್ಗಿಲ್ಲಿ ನೀವು ಬರ್ಕೋತಾ ಇರ್ಬೋದು ಹೌದಾ ಸೊ ಫಸ್ಟ್ ಕ್ವಶನ್ ಏನಿದೆ ಲಿಸ್ಟ್ ದ ಔಟ್ಕಮ್ಸ್ ಯು ಕ್ಯಾನ್ ಸಿ ಇನ್ ದೀಸ್ ಎಕ್ಸ್ಪಿರಿಮೆಂಟ್ ಸ್ಪಿನ್ನಿಂಗ್ ವೀಲ್ ನಿಮಗೆ ಆಲ್ರೆಡಿ ನಾನು ಸ್ಪಿನ್ನಿಂಗ್ ಒಂದ್ ಇದನ್ನ ತೋರಿಸಿದೆ ನಿಮಗೆ ಸ್ಪಿನ್ನರ್ ಅನ್ನ ತೋರಿಸಿದೇನ ಅದೇ ನಿಮ್ಮ ಎಕ್ಸಾಂಪಲ್ ಒಳಗೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಒಳಗಿದೆ ನಿಮ್ಮ ಬುಕ್ ನೋಡ್ಬೋದು ನೀವು ಒಂದ್ ಸೆಕೆಂಡ್ ಹೌದಾ ಅಲ್ಲಿ ಏನಾಗಿದೆ ಅದನ್ನ ಈ ರೀತಿ ನಿಮಗ ಒಂದು ಚಕ್ರ ಇದೆ ಹೌದಾ ಅಲ್ಲಿ ಏನಾಗಿದೆ ಎಷ್ಟು ಸೆಕ್ಟರ್ಸ್ ಗಳಿದಾವ್ ನೋಡ್ರಿ 2 4 5 ಇದಾವ ಹೌದಾ 2 4 ಕರೆಕ್ಟಾ 1 2 3 4 5 ಅಂತ ಇದೆ ಅಲ್ಲಿ ಔಟ್ಕಮ್ಸ್ ಗಳು ಎಷ್ಟು ಬರುವಂತದ್ದು ಇದಾವು ಅಂದ್ರ ಈಗ ಸದ್ಯಕ್ಕೆ ಇಲ್ಲಿ ಬಿ ಅಂತ ಇದೆ ಹೌದಾ ಇಲ್ಲಿ ಬಿ ಅಂತ ಇದೆ ಇಲ್ಲಿ ಏನಾಗಿದೆ ನನಗೆ ಇಲ್ಲಿ ಎ ಬಿ ಸಿ ಡಿ ಅಂತ ಒಂದು ಆನ್ಸರ್ ಬಂತು ನನಗೆ ಓಕೆ ಇಲ್ಲಿ ಔಟ್ಕಮ್ಸ್ ಗಳ ಅಂತಂದ್ರ ನಮ್ಗೆ ಇಲ್ಲಿ ಇರೋದ ಚಾನ್ಸ್ ಎಷ್ಟು ಅಕ್ಷರಗಳು ಅದಾವಲ್ಲಿ
ಎರಡು 2 ಟೈಮ್ಸ್ ಎ ಇದಾವು, ಆಮೇಲೆ ಬಿ ಸಿ ಡಿ ಅಂತ ಇದಾವ್. ಇಷ್ಟು ಬಿಟ್ಟು ನಮ್ಗೆ ಏನಾದ್ರೂ ಬೇರೆ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಐತೇನೋ ಅಲ್ಲಿ ಏನಾಗಿದೆ ನಮ್ಗ 4. ಹೌದಾ? ಅಲ್ಲೇ ಎ ಅಥವಾ ಬಿ ಅಥವಾ ಸಿ ಅಥವಾ ಡಿ ಅಂತ ಬರ್ಬಹುದು. ಹೌದಾ? ಇದನ್ನ ಔಟ್ಕಮ್ಸ್ ಗಳು ಇಷ್ಟ ಬರ್ಲಿಕ್ಕೆ ಸಾಧ್ಯ ಇದೆ ನಮ್ಗೆ. ಇಲ್ಲಿ ಏನಾಗಿದೆ, ಇನ್ನೂ ಒಂದು ನಾವ್ ಏನ್ ಮಾಡ್ಬೋದು, ಎ 2 ಇರೋದ್ರಿಂದ ಅಂದ್ರೆ ಅಲ್ಲಿ ಏನಾಗಿದೆ, ಇನ್ನೂ ಒಂದನ್ನ ಬರಿಬಹುದು. ಹೌದಾ? ಎ ಅದು ಜಸ್ಟ್ ಅಲ್ಲಿ ಸ್ಪಿನ್ ಆಗಿದೆ ಅಷ್ಟ, ಹಂಗುನು ಬರಿಬಹುದು, ಇಷ್ಟನ್ನ ಬರಿಬಹುದು. ಇದು ನಮ್ಮ ಒಂದು ಪಾಸಿಬಿಲಿಟಿ. ಔಟ್ಕಮ್ಸ್ ಇಷ್ಟು ಬರ್ಬಹುದು. ಇದನ್ ಬಿಟ್ಟು ಏನಾದ್ರೂ ಬರ್ಲಿಕ್ಕೆ ಆಗ್ತೈತೇನು? ಇಲ್ಲ. ಹೌದಾ? ಕರೆಕ್ಟಾ? ಈಗ ನೀವು ಈಗ ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಎಕ್ಸಾಂಪಲ್ ಅನ್ನ ಹೇಳ್ಬೇಕಂದ್ರ, ನೀವು ಈಗ ಸ್ಕೂಲಿಗೆ ಹೋಗುವಂತ ಸ್ಟೂಡೆಂಟ್ಸ್, ಬರುವಂತ ಸ್ಟೂಡೆಂಟ್ಸ್, ನೀವು ಇವತ್ತು ಸ್ಕೂಲಿಗೆ ಬರ್ಬಹುದು ಅಥವಾ ಬರ್ಲಿಕ್ಕಿಲ್ಲ ಅಷ್ಟೇ ಆಕೈತಿ ಪಾಸಿಬಿಲಿಟಿ. ಮತ್ತೇನಾದ್ರೂ ಆಗ್ತೈತೇನ? ಇಲ್ರಿ ಮಿಸ್ ನಾವ್ ಮತ್ತೆ ಮಾರ್ಕೆಟ್ಗೆ ಹೋಗ್ತೇವ್ರಿ, ಮತ್ತೆಲ್ಲೇ ಹೋಗ್ತೀವಿ, ಅದೆಲ್ಲ ಅದ ನೆಸೆಸಿಟಿ ಇಲ್ಲ. ಬಟ್ ನಮ್ ಔಟ್ಕಮ್ಸ್ ಏನು, ನೀವತ್ ಸ್ಕೂಲಿಗೆ ಬರ್ಬಹುದು ಅಥವಾ ಬರ್ಲಿಕ್ಕಿಲ್ಲ, ಇವ್ ಎಷ್ಟೇ ಪಾಸಿಬಿಲಿಟಿ ಅದಾವಲ್ಲ, ಇದನ್ ಬಿಟ್ಟು ಮತ್ತೇನು ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಹೌದಾ? ಈಗ ಏನಾಯ್ತು, ಇದು ಔಟ್ಕಮ್ಸ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ, ಟಾಸಿಂಗ್ 2 ಕಾಯಿನ್ಸ್ ಟುಗೆದರ್ ಅಂತ ಇದೆ. ಟಾಸಿಂಗ್ 2 ಕಾಯಿನ್ಸ್ ಟುಗೆದರ್. ಇಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ರಿ. ಎಷ್ಟು ಔಟ್ಕಮ್ಸ್ ಬರ್ತಾವ ಇಲ್ಲಿ ಯಾವ್ದಿದು ಬಿ ಅಂತ ಇದೆ. ಈಗ ಏನಾಯ್ತು, ನಾನು ಅವಾಗ ಏನ್ ಮಾಡಿದೆ, ಒಂದೇ ಒಂದು ಕಾಯಿನ್ ಅನ್ನ ಹಿಂಗ ಟಾಸ್ ಹೊಡದೆ ಅಂದ್ರೆ ಎಷ್ಟಾಗತ್ತೆ ಹೇಳ್ರಿ, 2 ಬರ್ತಾವ ಔಟ್ಕಮ್ಸ್. ಹೌದಾ? 2, ಅದ್ರೊಳಗೆ ಹೆಡ್ ಟೇಲ್ ಅಂತ ಆಯ್ತು. ಅದೇ ನೀವು 2 ಕಾಯಿನ್ ಅನ್ನ ಸಡನ್ ಆಗಿ 2 ಕಾಯಿನ್ ಅನ್ನ ಟಾಸ್ ಮಾಡಿದ್ರ ಅಂದ್ರೆ ಔಟ್ಕಮ್ಸ್ ಎಷ್ಟು ಬರ್ತಾವ? ಔಟ್ಕಮ್ಸ್ ಎಷ್ಟು ಬರ್ತಾವು? 4 ಬರ್ತಾವ. ಹೌದಾ? 4 ಬರ್ತಾವ. ಹೌದಾ? ಅಂದ್ರ ಒಂದು ಕಾಯಿನಿಗೆ 2 ಒಂದ್ ಹೆಡ್ ಅಂದ್ರೆ ಒಂದು ಕಾಯಿನಿಗೆ 2, ಇನ್ನೊಂದು ಕಾಯಿನಿಗೆ 2 ಅಂದ್ರೆ ಎಷ್ಟ್ ಆಗ್ತೈತಿ? ಈಗ ಫಾರ್ ಎಕ್ಸಾಂಪಲ್ 2 ಕಾಯಿನ್ ಅನ್ನ ಒಂದ್ ಟಾಸ್ ಮಾಡಿದ್ರಿ ಅಂದ್ರ ಅದು 2 ಕೂಡ ಹೆಡ್ ಬರ್ಬೋದು. ಈ ಕಾಯಿನ್ ಹೆಡ್ ಬೀಳ್ಬೋದು, ಇನ್ನೊಂದು ಕಾಯಿನ್ ಹೆಡ್ ಬೀಳ್ಬೋದು. ಒಂದು ಪಾಸಿಬಿಲಿಟಿ. ಹೌದಾ? ಈ ಒಂದು ಕಾಯಿನ್ ಹೆಡ್ ಬಿದ್ದು ಇನ್ನೊಂದು ಕಾಯಿನ್ ಟೇಲ್ ಬೀಳ್ಬೋದು, ಇದೊಂದು ಪಾಸಿಬಿಲಿಟಿ. ರೈಟ್? ನೆಕ್ಸ್ಟ್ ಇನ್ನೊಂದು ಈ ಕಡೆ ಮೊದ್ಲೇನ್ ಕಾಯಿನ್ ಈಗ ಟೇಲ್ ಬಿದ್ದು ಇನ್ನೊಂದು ಕಾಯಿನ್ ಈಚೆ ಕಡೆ ಕಾಯಿನ್ ಹೆಡ್ ಬೀಳ್ಬೋದು, ಇನ್ನೊಂದು ಪಾಸಿಬಿಲಿಟಿ. ಲಾಸ್ಟ್ ಪಾಸಿಬಿಲಿಟಿ 2 ಕೂಡ ಟೇಲ್ ಬೀಳ್ಬೋದು. ರೈಟ್? ಗೊತ್ತಾಯ್ತಾ? ಹೆಡ್ ಟೇಲ್. ಅಥವಾ ನೀವು ನಾನ ನೋಡಿದ ಹಾಗೆ ಸ್ವಲ್ಪ ನಾವು ಚಿಕ್ಕವರಿದ್ದಾಗ ಇದಕ್ಕೆ ಹೆಡ್ ಟೇಲು ಅಂತಿದ್ದಿಲ್ಲ. ನಾವ್ ಏನ್ ಅಂತಿದ್ವಿ, ಮೇ ಬಿ ಒಂದಷ್ಟು ಈಗೂ ನೀವು ಸ್ಟೂಡೆಂಟ್ಸ್ ಅನ್ಬೋದು, ರಾಜ ಬೀಳ್ತಿತ್ತು ಅಥವಾ ರಾಣಿ ಬೀಳ್ತಿತ್ತು ಅಂತ ಕೇಳ್ಬೋದು ಅಂತ ಅನ್ಕೋತೀನಿ ನಾನು. ಹೌದಾ? ಸ್ವಲ್ಪ ನಾವು ಚಿಕ್ಕವರಿದ್ದಾಗ ಆ ಟೈಪ್ ಹೆಡ್ ಟೇಲು ಅಂತ ಹೇಳಿ ನಾವು ಎಲ್ಲ ಕನ್ನಡ ಮೀಡಿಯಂ ಒಳಗ ಕಲ್ತವ್ರಿದ್ದು. ಹೌದಾ? ನಮ್ಗೂ ಅವೆಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲ. ನಾವ್ ಹೆಡ್ ಟೇಲು ಅಂತ ಗೊತ್ತಿರ್ಲಿಲ್ಲ. ನಾವೇನಂತಿದ್ವಿ, ರಾಜ ಬೀಳ್ಬೋದು ಅಥವಾ ರಾಣಿ ಬೀಳ್ಬೋದು ಅಂತ ಹೇಳ್ತಿದ್ವಿ. ಬಟ್ ಅದಕ್ಕೆ ಈಗ ಎಕ್ಸಾಕ್ಟ್ ವರ್ಡ್ ಏನಾಗಿದೆ, ನಮ್ಗ ಹೆಡ್ ಬೀಳ್ಬೋದು ಅಥವಾ ಟೇಲ್ ಬೀಳ್ಬೋದು. ಇಷ್ಟು ಪಾಸಿಬಿಲಿಟಿ ಬಿಟ್ಟ ಇದಕ್ಕಿಂತ ನಮ್ಗೆ ಏನಾದ್ರೂ ಬರಕ ಚಾನ್ಸ್ ಇಲ್ಲ. ಹೌದಾ? ಆದ್ರೂ ಇನ್ನೂ ಒಂದ್ ಚಾನ್ಸ್ ಇದೆ. ಅದು ಜಸ್ಟ್ ಒಂಥರ ಫನ್ ಟೈಪ್. ಯಾರಾದ್ರೂ ನಿಮ್ಮ ತಲೆ ಒಳಗು ಬರ್ಬೋದು, ಮಿಸ್ ಅದನ್ನ ಟಾಸ್ ಹಿಂಗ ನಾನು ಚಿಮ್ಮಿದಾಗ ಎಕ್ಸಾಕ್ಟ್ ಅದ ಸ್ಟ್ರೇಟ್ ನಿಲ್ಲುವಂತ ಪಾಸಿಬಿಲಿಟಿನೂ ಇರ್ಬೋದಲ್ಲ. ಸಮ್ ಟೈಮ್ ಅದೇನಾದ್ರೂ ಹಿಂಗ ಬಿದ್ದಂತಂದ್ರೆ ಸ್ಟ್ರೇಟ್ ಆಗಿ ನಿಲ್ಬೋದು. ಯಾವ ಟೈಪ್ ಕಾಯಿನ್ ನಿಲ್ಬೋದು ಹೇಳ್ರಿ? 5 ರೂಪಾಯಿ ಕಾಯಿನ್ ಐತೆ ನೋಡ್ರಿ, ಅದ್ ಸ್ವಲ್ಪ ನಿಮ್ಗೆ ಒಮ್ಮೆ ಏನಾದ್ರೂ ಸಮ್ ಟೈಮ್ ಬೀಳ್ಬಹುದು ಅಥವಾ ಬೀಳ್ಲಿಕ್ಕಿಲ್ಲ. ಅದೇ ನಮಗ್ ಕನ್ಸಿಡರ್ ಇಲ್ಲ. ಬಟ್ ನಮ್ಗ ಮೇನ್ ನಮ್ಮ ಇದೇನಾಗತ್ತೆ ಹೇಳ್ರಿ, ಇಷ್ಟ ಔಟ್ಕಮ್ಸ್ ಅಂತೂ ಬರ್ಬೋದಾ? ಸೊ ಏನಾಯ್ತು, ಫಸ್ಟ್ನೇದೊಂದು ಇಷ್ಟ ಬರ್ಬೋದು, ಸೆಕೆಂಡ್ ಒನ್ 4th ಔಟ್ಕಮ್ಸ್ ಗಳು ಬರ್ತಾವಂತ ನಾವು ಹೇಳ್ಬೋದು. ರೈಟ್? ಸೊ ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಕ್ವಶನ್ ಏನಿದೆ, ಸೆಕೆಂಡ್ ಕ್ವಶನ್ ಈಸ್, when a dice is thrown, list the outcomes of an event of getting. ಹೌದಾ? ಅಲ್ಲಿ ಏನಾಗಿದೆ, ಆಪ್ಷನ್ ಅಲ್ಲೇ ಕೊಟ್ಟಿದ್ದಾರೆ ನಮಗೆ ಕ್ವಶನ್ಸ್ ಗಳನ್ನ. ಪ್ರೈಮ್ ನಂಬರ್, ನಾಟ್ ಅ ಪ್ರೈಮ್ ನಂಬರ್, ನಂಬರ್ ಗ್ರೇಟರ್ ದೆನ್ 5 ಅಂಡ್ ನಂಬರ್ ನಾಟ್ ಗ್ರೇಟರ್ ದೆನ್ 5 ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಬಟ್ ಡೈಸ್ ಅನ್ನೋದು ನಿಮಗೆ ಕಾನ್ಸೆಪ್ಟ್ ಗೊತ್ತಾಯ್ತು ಅನ್ಕೋತೀನಿ. ಇದು ಹಾವು ಏನೇ ಆಟ ಆಡ್ತಿರ್ತೀರಿ ಗೊತ್ತಾ, ಅದ್ರೊಳಗ್ ಡೈಸ್ ಇರ್ತಾವ ನೋಡ್ರಿ. 1 ಅಲ್ಲಿ ಅಪ್ ಟು ಎಲ್ಲಿವರೆಗೆ ಇರ್ತಾವ, ಈ ರೀತಿ ಇರ್ತೈತಿ ಗೊತ್ತಾ ನಿಮ್ಗ? ಹೌದಾ? ಈ ರೀತಿ. ಹೌದಾ? ಇಲ್ಲೇ ಫಸ್ಟ್ನೇ ಅದ್ರದ್ದು ಒಂದು ಮುಖದೊಳಗ್ 1, ಅದ್ರ ಮಗ್ಲ 2, 3, 4, 5, 6 ಅಂತ ಇರ್ತೈತಿ. ನೀವು ಒಮ್ಮೆ ಹಿಂಗ್ ಹೊಡದ್ರಿ ಅಂದ್ರ ಅದ್ ಏನಾಗಿರ್ತೈತಿ, ಒಮ್ಮೆ 1 ಬೀಳ್ಬೋದು. ಹೌದಾ? ಮತ್ತೊಮ್ಮೆ ಹಿಂಗ್ ಬಿಡಿದ್ರಿ ಅಂದ್ರ 2 ಬೀಳ್ಬೋದು.
ಒಮ್ಮೆ ಬಿಟ್ರಿ ಅಂದ್ರೆ ಒಮ್ಮೆ ಏನಾಗಿರ್ಬೋದು 6 ಬೀಳ್ಬೋದು. ನೀವೆಲ್ಲಾರು ಆಡಿರ್ಬೋದು ಅನ್ಕೋತೀನಿ ನಾನು. ಹಾವು ಏನಿ ಆಟ ಗೊತ್ತಾ ನಿಮ್ಗ? ಹೌದಾ? ಅದನ್ನ ಹಿಂಗ್ ಹೊಡೆದು ಆಮೇಲೆ ಅದು ಎಷ್ಟು ನಂಬರ್ಸ್ ಬಂದಿರ್ತಾವ ಅಷ್ಟು ನೀವು ಏನಂತಾರ ಆ ಮನೆಗಳನ್ನ ಜಂಪ್ ಮಾಡ್ತಿರ್ತೀರಿ. ಹೌದಾ? ಇದು ನಿಮ್ಮ ಡಯಸ್ ಅಂತ ಕರಿತೀವಿ ನಾವು ಇದಕ್ಕೆ. ಹೌದಾ? ಇದರಲ್ಲಿ ಬರ್ತಕ್ಕಂತ ಔಟ್ಕಮ್ಸ್ ಗಳನ್ನ ಫಸ್ಟ್ ಕ್ವಶನ್ ಏನಿದೆ? ಹೌದಾ? ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಮೀನ್ಸ್ ಅವಿಭಾಜ್ಯ ಸಂಖ್ಯೆಗಳು. ಫಸ್ಟ್ ನಾನು ಇಲ್ಲಿ ಏನ್ ಬರೆದ್ ಬಿಡ್ತೀನಿ, ಆ ಎಲ್ಲ ಸಂಖ್ಯೆಗಳನ್ನ ಬರೆದ್ ಬಿಡ್ತೇನೆ. ರೈಟ್? ಹೌದಾ? ಇಲ್ಲಿ ನೋಡ್ರಿ, 2 ಸೆಕೆಂಡ್. 1 2 3 4 5 6 ಅಂತ ಇದೆ. ಹೌದಾ? ಈಗ ನನ್ನ ಆಪ್ಷನ್ ಇಲ್ಲಿ ಕ್ವಶನ್ ಏನಾಗಿದೆ, ಟೋಟಲ್ ರಿಸಲ್ಟ್, ಟೋಟಲ್ ಸಂಖ್ಯೆಗಳನ್ನ ಇಲ್ಲಿ ಬರಿಬೇಕು ನಾ. ಫಸ್ಟ್ 6 ಅಂತ ಇದೆ. ರೈಟ್? ಈಗ ನೋಡ್ರಿ, ಔಟ್ಕಮ್ಸ್ ಗಳಂದ್ರೆ ಎಷ್ಟಿದಾವ್? ಪ್ರೈಮ್ ನಂಬರ್ಸ್, ಅದ್ರದ್ದು ಔಟ್ಕಮ್ಸ್ ಗಳನ್ನ ಅಷ್ಟ ಬರೀರಿ ಅಂದರು. ಪ್ರೈಮ್ ನಂಬರ್ಸ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಮೀನ್ಸ್ ಅಂದ್ರೆ ಏನು? ಅದು ತನ್ನ ಮಗ್ಗಿ ಒಳಗ ಅಷ್ಟೇ ಬರ್ತಾ ಇರ್ಬೇಕು. 2 3 5 2 3 5. ಇಲ್ಲಿ ನಾವು 1 ಅನ್ನು ಕೂಡ ಕನ್ಸಿಡರ್ ಮಾಡ್ಬೇಕಾಗ್ತೈತಿ. ಯಾಕಂದ್ರ ಹೌದಾ, ಇಲ್ಲಿ ಏನಾಗ್ತೈತಿ, ಸಮ್ ಟೈಮ್ ಇದು 1 ಅನ್ನು ಕೂಡ ನಮಗ್ ಬೇರೆ ಯಾವುದೇ ಮಗ್ಗಿ ಒಳಗ್ ಬರುದಿಲ್ಲ. ಬಟ್ ನಮ್ ಮೇನ್ ಪ್ರೈಮ್ ನಂಬರ್ಸ್ ಅಂದ್ರ 2 3 5 2 3 5. ಇದೇನಾಗತ್ ನೋಡ್ರಿ, ನಮಗ 3 ಸಂಖ್ಯೆಗಳಾದವು. 3 ಸಂಖ್ಯೆಗಳಾದವು. 2 3 5 ಅಂದ್ರೆ ಅವ್ನ ಅಷ್ಟು ಕೂಡಿಸಿ ಬರೆಯೋದಿಲ್ಲ. ಅವ್ ಟೋಟಲ್ ನಂಬರ್ಸ್ ಎಷ್ಟದವು? 3 ಇದಾವು. ಅದನ್ನ ಕೆಳಗೆ 6 ಅಂತ ಬರದೆ. ಹೌದಾ? 3 1 ಜಾ 3 2 ಜಾ ಎಷ್ಟಾಯ್ತು? 1/2 ಅಂತ ಆಯ್ತು. ಅವ್ರ ಔಟ್ಕಮ್ಸ್ ಗಳು ಎಷ್ಟು ಬರ್ತಾವಂದ್ರು 3 ಬರ್ತಾವಂತ ಅರ್ಥ ನಮ್ದೀಗ. ಹೌದಾ? ಅದನ್ನ ನಾನು ಮತ್ತೆ ಏನ್ ಮಾಡಿದೆ, ಪ್ರೊಬಾಬಿಲಿಟಿ ಒಳಗ ಬರದೆ. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಬಿ ಸೆಕೆಂಡ್ ಒನ್ ಏನಿದೆ, ನಾಟ್ ಅ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಇಲ್ದೆ ಇರ್ತಕ್ಕಂಥದ್ದು ಯಾವ್ದು ಹೇಳ್ರಿ? ಇಲ್ಲೇ ಇದು 1 and 4 and 6 ಇವು ಅವಿಭಾಜ್ಯ ಸಂಖ್ಯೆಗಳು ಅಲ್ಲ. ಹಾಗಾಗಿ ಇದು ಕೂಡ ನಮ್ದು ಏನಾಗತ್ತ, 1 4 6. ನನಗ ಇಲ್ಲಿ ಇದು ರಿಪ್ಲೈ ಬರ್ತಾ ಇದೆ. ಥ್ಯಾಂಕ್ ಯು ಸರ್. 1 4 6 ಅಂತ ಬರ್ತಾ ಇದೆ. ಸೊ ಇದೇನಾಗತ್ ನನಗ ಅಲ್ಲಿ ಮತ್ತೆ ಅಗೇನ್ ಏನಾಯ್ತು, ಇದು ಕೂಡ 3/6 ಆಯ್ತು. ಇದನ್ನ ನೀವು ಸಿಂಪ್ಲಿಫೈ ಮಾಡ್ರೆ ಇದು ಕೂಡ 1/2 ಅಂತ ಆಯ್ತು. 3 1 ಜಾ 3 2 ಜಾ. ಓಕೆ, ನೆಕ್ಸ್ಟ್ ಯಾವುದು? ಸಿ, ಅ ನಂಬರ್ ಗ್ರೇಟರ್ ದೆನ್ 5. 5ಕ್ಕಿಂತ ಹೆಚ್ಚಿಗೆ ಇರತಕ್ಕಂತ ಔಟ್ಕಮ್ಸ್ ಬರುವಂತ ಸಾಧ್ಯತೆ ಏನಿದೆ? ಇದು ನೀವು ನೋಟ್ ಡೌನ್ ಮಾಡ್ಕೊಂಡಿರಿ ಅನ್ಕೋತೀನಿ. ವಿತ್ ಯುವರ್ ಪರ್ಮಿಷನ್ ನಾನು ರಬ್ ಮಾಡ್ಬೋದಾ ಇದನ್ನ? ಹಾ, ಇಲ್ಲಿ ಏನಾಗಿದೆ, ಒಂದ್ ಸೆಕೆಂಡ್, ಇದನ್ನ ಸ್ವಲ್ಪ ರಬ್ ಮಾಡ್ತೀನಿ ನೋಡ್ರಿ ನಾನು. 5ಕ್ಕಿಂತ ಹೆಚ್ಚಿಗೆ ಇರುವಂತ ಸಂಖ್ಯೆ ಎಷ್ಟಿದೆ? ಅಲ್ಲಿ ಓನ್ಲಿ ಒಂದೇ ನಂಬರ್ ಇದೆ, ದಟ್ ಈಸ್ 6. ಓಕೆ, 6 ಇದೆ. ಈಗ ಏನಾಯ್ತು ಹೇಳ್ರಿ, ಟೋಟಲ್ ರಿಸಲ್ಟ್ ಇಲ್ಲೇ 6 ಇದೆ. ಹೌದಾ? ಅದ್ರೊಳಗೆ ಒಂದೇ ಒಂದು ಸಂಖ್ಯೆ ಇರೋದ್ರಿಂದ ಅದನ್ನ ನಾನು ಏನ್ ಬರಿತೀನಿ, 1/6 ಅಂತ ಬರೀತೀನಿ. ಯಾಕಂದ್ರೆ ಒಂದೇ ಒಂದ್ ಸಂಖ್ಯೆ ಇದೆ. ರೈಟ್? ನೆಕ್ಸ್ಟ್ ಡಿ ಏನಾಗಿದೆ ನೋಡ್ರಿ, ಇಲ್ಲೇ ಅ ನಂಬರ್ ನಾಟ್ ಗ್ರೇಟರ್ ದೆನ್ 5. ನಾಟ್ ಗ್ರೇಟರ್ ದೆನ್ 5 ಅಂತ ಇದೆ. ಹೌದಾ? ನೀವು ಇಲ್ಲಿ ಏನಾಗಿದೆ, 1 2 3 4 5. ಓಕೆ, ಇಲ್ಲಿ ನಾನು 5 ಅನ್ನು ಕನ್ಸಿಡರ್ ಮಾಡಿದ್ದೀನಿ. 5ಕ್ಕಿಂತ ಹೆಚ್ಚಂದಾರ ಅವ್ರು 5ಅನ್ನು ಕನ್ಸಿಡರ್ ನಾವು ಮಾಡ್ಬೇಕು ಇಲ್ಲಿ. ಹೌದಾ? ಹಾಗಾಗಿ 1 2 3 4 5 ಅಂದ್ರೆ ಎಷ್ಟಾಯ್ತು ಔಟ್ಕಮ್ಸ್? ಟೋಟಲ್ ಎಷ್ಟಿದಾವು? 6 ಇದಾವು. ಅದ್ರೊಳಗೆ ಎಷ್ಟಾಯ್ತು ಇಲ್ಲೇ ನೋಡ್ರಿ. ಸಮ್ ಟೈಮ್ ಒಂದಷ್ಟು ಜನ 4 ಅಂತನೂ ಬರ್ದಿರಿ. ಬಟ್ ಅವ್ರು ಏನ್ ಹೇಳಿದಾರ ಹೇಳ್ರಿ, 5ಕ್ಕಿಂತ ಕಡಿಮೆ ಇರುವಂತ, 5ಕ್ಕಿಂತ ಕಡಿಮೆ ಕಡಿಮೆ ಅಂದ್ರೆ 5ಕ್ಕಿಂತ ಅಲ್ಲಿ ಏನಾಗಿದೆ, ನಂಬರ್ ನಾಟ್ ಗ್ರೇಟರ್ ದೆನ್ 5. 5ಕ್ಕಿಂತ ಕಡಿಮೆ ಇರುವಂತಹ ಸಂಖ್ಯೆ ಅಲ್ಲಾಗಿದೆ. ಇಲ್ಲಿ ಏನಾಗಿದೆ, ನಮಗ 5ಅನ್ನ ಅಂದ್ರೆ ಅದನ್ನು ನಾವು ಸ್ವಲ್ಪ ಕನ್ಸಿಡರ್ ಮಾಡ್ಬೇಕಲ್ಲಿ. ಈಗ ನೀವು ಮಾಡಿದ್ರು ಒಂದಿದು ಅಂದ್ರೆ ಅದು 5ಕ್ಕಿಂತ ಕಡಿಮೆ ಅಂದ್ರೆ ಅದು 5ನು ಅಲ್ಲಿ ನಮಗ ಕನ್ಸಿಡರ್ ಆಗ್ತೈತಿ. ಹಾಗಾಗಿ ಇದನ್ನ 5/6 ಅಂತ ಬರಿಬಹುದು ನಾವು. ಅಥವಾ ಇದನ್ನ ನೀವು 4/6 ಅಂತನೂ ನಡೀತೈತಿ. ಬಟ್ ಅದನ್ನ 5ಅನ್ನ ನಾವು ಕನ್ಸಿಡರ್ ಮಾಡಿನ ಬರಿಬೇಕು. ರೈಟ್? ಸೊ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಟುಡೇಸ್ ಸೆಷನ್. ಒಂದು ಸಾರಿ ಫಾರ್ ಒಂದು 4 ನಿಮಿಷ ಲೇಟ್ ಆಯ್ತು. ಯಾಕಂದ್ರೆ ಇದೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಂತ ಹೇಳಿ. ಸೊ ನೀವೆಲ್ಲರಿಗೂ ಇವತ್ತಿನ ಸೆಷನ್ ನಿಮ್ಗೆ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.